ರೇಡಿಯೋ ಚಿಕ್ಕದಾದರೂ ಅದರ ಮೋಡಿ ಬಲು ದೊಡ್ಡದು. ಅದರ ಪುಟ್ಟ ಕಿಂಡಿಯಿಂದ ತೇಲಿ ಬರುವ ಮಾತಿನ ಅಲೆಗಳಿಗೆ ಮಾರು ಹೋದವರೆಷ್ಟೋ ಮಂದಿ. ಮೈಸೂರಿನ ಈ ಹುಡುಗಿ ಕೂಡ ತನ್ನ ಸೊಂಪಾದ ಮಾತುಗಾರಿಕೆಯಿಂದ ಅದೆಷ್ಟೋ ರೇಡಿಯೋ ಕೇಳುಗರ ಮನಗೆದ್ದಿದ್ದಾರೆ. ರೇಡಿಯೋ ಜಾಕಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಿತ್ಯವೂ ನಡೆಸಿಕೊಡುತ್ತಾ ಮೆಚ್ಚುಗೆ ಗಳಿಸಿದ್ದಾರೆ. ಇವರೇ ಶ್ರೀವಿದ್ಯಾ. ಇವರಿಗೆ ಶಾಲಾ ಕಾಲೇಜು ದಿನಗಳಿಂದಲೂ ಕಲೆ, ಸಂಗೀತ, ನಾಟಕ, ಸಿನಿಮಾಗಳತ್ತ ಒಲವಿತ್ತು. ಇಂದು ಬರೀ ರೇಡಿಯೋ ಜಾಕಿಯಷ್ಟೇ ಅಲ್ಲದೆ ರಂಗಭೂಮಿ ನಟಿಯಾಗಿ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ. ಇವರು ರೇಡಿಯೋ ಜಾಕಿಯಾಗಿ ಬೆಳೆದು ಬಂದ ಹಾದಿಯ ಬಗ್ಗೆ ಇವರಿಂದಲೇ ಕೇಳಿ ತಿಳಿಯೋಣ ಬನ್ನಿ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಾತಿಂದನೇ ಮನೆ ಮಾತಾಗಿರುವಂತಹ RJ ಶ್ರೀವಿದ್ಯಾ ಅವರು. ಹಲೋ ಶ್ರೀವಿದ್ಯಾ. ಹಾಯ್ ನಂದಿನಿ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ಮೈಸೂರಿನವರು ಅಂತ ಕೇಳ್ಪಟ್ಟೆ. ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳ್ಬೋದಾ ನಮಗೆ? ಸೊ ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಆ್ಯಂಡ್ ಈ RJ ಜರ್ನಿ ಅಂತ ಸ್ಟಾರ್ಟ್ ಮಾಡಿದ್ದು ಕೂಡ ಮೈಸೂರಲ್ಲೇನೆ. ಈಗಲೂ ಕೂಡ ನಮ್ಮ ಪೇರೆಂಟ್ಸ್ ಮೈಸೂರಲ್ಲೇ ಇದ್ದಾರೆ. ಸೊ ವೆರಿ ಪ್ರೌಡ್ ಆ್ಯಂಡ್ ಟ್ರೂ ಮೈಸೂರಿಯನ್ ಅಂತ ಹೇಳ್ಬೋದು ನನ್ನ. ಸೊ ನಾನು ಓದಿದ್ದೆಲ್ಲ ಬಾಲೋದ್ಯಾನ ಅಂತ ಒಂದು ಸ್ಕೂಲಲ್ಲಿ, ಅದಾದಮೇಲೆ SVEI ಅಂತ ಒಂದು ಕಡೆ ಓದಿದೆ. ಅದಾದಮೇಲೆ ಕಾಲೇಜ್, ದೆನ್ PUC ಮಹಾಜನಾಸಲ್ಲಿ ಮಾಡಿದೆ, ದೆನ್ ಡಿಗ್ರಿ JSS ಅಲ್ಲಿ ಮಾಡಿದ್ದು ನಾನು. ಸೊ ಮೈಸೂರು ಬಗ್ಗೆ ಹೇಳೋದಾದರೆ ನನ್ನ ಪ್ರಕಾರ ಮೈಸೂರು ಓದೋದಕ್ಕೆ ದಿ ಬೆಸ್ಟ್ ಪ್ಲೇಸ್. ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇದೆ. ಬಟ್ ಅದೇ ರೀತಿ ಸಾಕಷ್ಟು ಜನ ಹೇಳ್ತಾರೆ ಆಪರ್ಚುನಿಟೀಸ್ ಕೂಡ ಕಡಿಮೆ ಇದೆ ಅಂತ. ಹಾಗೇನಿಲ್ಲ, ಈಗ ಮೈಸೂರು ಇಸ್ ಡೆಫಿನೆಟ್ಲಿ ಗ್ರೋಯಿಂಗ್ ಎ ಲಾಟ್. ಇವಾಗ ತುಂಬ ಆಪರ್ಚುನಿಟೀಸ್ ಅಲ್ಲಿ ಕೂಡ ಬಂದಿದೆ. ಆಮೇಲೆ ಒಂಥರ ಎವಾಲ್ವ್ ಆಗ್ತಾ ಇದೆ ಮೈಸೂರು ಅಂತ ಹೇಳ್ಬೋದು. ಮೈಸೂರಿನ ಅಂದರೆ ಹಳೆಯ ದಿನಗಳು, ಚೈಲ್ಡ್ಹುಡ್ ಡೇಸ್ ಮರೆಯೋಕ್ಕಾಗಲ್ಲ. ಈಗಲೂ ಕೂಡ ನನ್ನ ಕ್ಲೋಸ್ ನೆಟ್ ಫ್ರೆಂಡ್ಸ್ ಎಲ್ಲ ಮೈಸೂರಲ್ಲೇ ಇದ್ದಾರೆ. ನಮ್ಮ ಸ್ಕೂಲ್ ರಿಯೂನಿಯನ್ ಎಲ್ಲ ನಾವು ಮಾಡ್ತಿರ್ತೀವಿ ವರ್ಷಕ್ಕೆ ಒಂದು ಸಲ. ಸೊ ಎಲ್ಲರೂ ಮೈಸೂರಲ್ಲೇ ಸ್ಕೂಲಲ್ಲೇ ಸೇರ್ತೀವಿ. ಸೊ ಐ ಲವ್ ಮೈಸೂರು ಹಾಗೆ ಹೇಳ್ಬೋದು. ಅಂದರೆ ಮೈಸೂರು ಅಂದ ತಕ್ಷಣ ಒಂದು ಕನೆಕ್ಟ್ ಎಲ್ರಿಗೂ ಸಿಗುತ್ತೆ. ಎಲ್ಲೇ ಹೋಗಲಿ, ನಾವು ಯಾರನ್ನೇ ಮಾತಾಡಿಸ್ಲಿ, ಮೈಸೂರಿನವರು ಅಂದ ತಕ್ಷಣ ಓ ನೀವು ಮೈಸೂರಿನವರ, ಯಾವ ಏರಿಯಾ, ಏನು, ಯಾವ ಸ್ಕೂಲಲ್ಲಿ ಓದಿದ್ದು, ಯಾವಾಗ ಓದಿದ್ದು, ಯಾವ ಇಯರ್, ಯಾವ ಬ್ಯಾಚು, ಹಂಗೆ ಕೇಳ್ತಾ ಒಂದು ಈ ಮೈಸೂರು ಅನ್ನೋ ಪದಕ್ಕೆ ಮತ್ತು ನನಗೆ ಅಥವಾ ನನ್ನ ಥರ ಎಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಒಂದು ಅಭಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬೋದು. ಓಕೆ, ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳ್ಬೋದಾ ನಮಗೆ? ಲೈಕ್ ಎಷ್ಟು ಫನ್ ಇತ್ತು ಅಥವಾ ಹೇಗೆ? ಓಕೆ, ಕಾಲೇಜ್ ಲೈಫ್ ಬಗ್ಗೆ ಹೇಳೋಕ್ಕೆ ತುಂಬ ವಿಷಯಗಳಿದೆ. ಚೆನ್ನಾಗಿದೆ. ಏನಂದರೆ ನಮ್ಮ ತಂದೆ ಕೇಳೋರು, ಏನು ಓದ್ತಾ ಇದ್ದಾಳೆ ಸರ್ ನಿಮ್ಮ ಮಗಳು ಅಂತ ಯಾರು ಕೇಳಿದ್ರೆ, ಅವಳು ಓದ್ತಾ ಇದ್ದಾಳೆ ಹಿಂಗೆ, ಅವಳು ತುಂಬ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಅನ್ನೋರು. ಅಂದರೆ ಶಿ ಯೂಸ್ ಟು ಸ್ಟ್ಯಾಂಡ್ ಔಟ್ಸೈಡ್ ದಿ ಕ್ಲಾಸ್. ಓಕೆ, ಆ ಥರ ಔಟ್ಸ್ಟ್ಯಾಂಡಿಂಗ್. ಹಾಂ. ಸೊ ನಾನು ಐ ಯೂಸ್ ಟು ಡಾನ್ಸ್. ನಾನು ಭರತನಾಟ್ಯಂ ಕ್ಲಾಸಿಕಲ್ ಡಾನ್ಸ್ ಕಲಿತಾ ಇದ್ದೆ. ಸುಮಾರು 10 ವರ್ಷಗಳ ಕಾಲ ಕಲ್ತ್ಕೊಂಡೆ. ಸೊ ಆವಾಗ ತುಂಬ ನಾನು ಒಂದು ಟ್ರೂಪಲ್ಲಿ ಕೂಡ ಇದ್ದೆ, ಶ್ರೀಧರ್ ಜೈನ್ ಅಂತ. ಈಗಲೂ ಹಿಸ್ ಪ್ರಿಟಿ ಫೇಮಸ್. ಅವರು ಆಪ್ತಮಿತ್ರ ಮೂವಿನಲ್ಲಿ ಒಂದು ಸ್ಮಾಲ್ ರೋಲ್ ಮಾಡಿದ್ದಾರೆ. ಸೊ ಅವ್ರು ನನ್ನ ಗುರುಗಳು. ಸೊ ಅವ್ರ ಜೊತೆ ಸುಮಾರು ಕಡೆ ಟ್ರೂಪ್ಸ್ಗೆ, ಅಂದರೆ ಇವಾಗ ಹಂಪಿ ಉತ್ಸವ ಇರ್ಬೋದು, ಅಥವಾ ಆವಾಗ ಬೆಂಗಳೂರಲ್ಲಿ ಸುಮಾರು ಶೋಸ್ ಇರ್ಬೋದು, ಅಥವಾ ಮೈಸೂರಲ್ಲಿ ದಸರಾಗಿರ್ಬೋದು, ಆ ಥರ ತುಂಬ ಶೋಸ್ ಮಾಡ್ತಾಯಿದ್ವಿ. ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ನಾನು ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ಸೊ ಅಕಾಡೆಮಿಕ್ಸಲ್ಲಿ ಅಂದರೆ ಹಿಂದೆ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಅಮೇಝಿಂಗ್ ಪರ್ಫಾರ್ಮರ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಐ ಯೂಸ್ ಟು ಪರ್ಫಾರ್ಮ್ ವೆಲ್, ಓಕೆ, ಗುಡ್, ಇಟ್ ವಾಸ್ ನಾಟ್ ಗ್ರೇಟ್. ಸೊ ಅದರಿಂದ ಕಾಲೇಜ್ಗೆ ತುಂಬ ಒಬೀಡಿಯೆಂಟಾಗಿ ಹೋಗ್ತಾ ಇದ್ದಿದ್ದು ಸ್ವಲ್ಪ ಕಡಿಮೆ. ಓಕೆ, ಬಂಕ್ ಹಾಕೋದೆಲ್ಲ ಆ್ಯಕ್ಚುಲಿ ಕಾಲೇಜಸಲ್ಲಿ ಇರಲೇಬೇಕು. ಸೊ ನೀವು ಯಾವತ್ತಾದರೂ ಬಂಕ್ ಮಾಡಿರೋದು, ಮಾಸ್ ಬಂಕ್ ಈ ಥರ? ಓ, ಮಾಸ್ ಬಂಕ್ ಲೆಕ್ಕನೇ ಇಲ್ಲ. ಸೊ ನಾನು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ದೆ. ಆಮೇಲೆ ಕಾಲೇಜಲ್ಲಿ ಕಲ್ಚರಲ್ ಸೆಕ್ರೆಟ್ರಿ, ಎಲೆಕ್ಷನ್ ಎಲ್ಲ ಮಾಡಿ ಎಲ್ಲ ನಿಲ್ಲಿಸ್ತಾರಲ್ಲ, ಆ ಥರ ಎಲ್ಲ ಆಗಿದ್ದೆ. ಸೊ ನಮಗೆ ಕ್ಲಾಸ್ ಯಾವುದೋ ಸಬ್ಜೆಕ್ಟ್ ಇತ್ತು, ಸ್ವಲ್ಪ ಮರ್ತೋಗ್ಬಿಟ್ಟಿದೆ. ಬಟ್ ಏನಂದರೆ ಎಲ್ಲ ಹುಡುಗಿರನ್ನ ನಾನೇ ಕೂರಿಸ್ಕೊಂಡು ಸುಮಾರು ಒಂದು 45 ಜನ ಇದ್ವಿ ನಾವು. ನಾನೊಂಥರ ಈ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಬಂದು, ಈ ಥರ ನಮ್ಮದೊಂದು ಪ್ರೋಗ್ರಾಮ್ ಇದೆ, ನೀವು ಹಿಂಗೆ ಬನ್ನಿ ಅಂತೆಲ್ಲ ಹೇಳ್ತಾರೆ. ಆ ಥರ ಕನ್ವಿನ್ಸ್ ಮಾಡಿ 45 ಜನ ಮಾಸ್ ಬಂಕ್ ಲಿಟ್ರಲಿ ಮಾಡಿ ನಾವೆಲ್ಲರೂ ಸಿನಿಮಾಗೆ ಹೋಗಿದ್ವಿ. ಐ ಥಿಂಕ್ ಅದು ಅವಾಗ ಯಾವ ಸಿನಿಮಾ ಇದು, ಬಿರುಗಾಳಿ ಅಂತ ಬಂದಿತ್ತಲ್ಲ, ಚೇತನ್ ಅವ್ರದ್ದು, ಆ ಸಿನಿಮಾಗೆ ಐ ಥಿಂಕ್ ವಿ ವೆಂಟ್ ಫಾರ್ ದ್ಯಾಟ್.
ಆ ಥರ ಎಷ್ಟೊಂದು ಮಾಡಿದ್ದೀವಿ. ಇದು ನೆನಪಿರೋದು. ಸಿನಿಮಾ ನೋಡೋದಕ್ಕೆ ಬಂಕ್ ಮಾಡಿ ಹೋಗ್ತಿದ್ದೆ ಅಂತ ಹೇಳಿದ್ರೆ, ಸೊ ಸಿನಿಮಾ ಹುಚ್ಚು ಇವಾಗಲೂ ಇದೆಯಾ? ಸಿಕ್ಕಾಪಟ್ಟೆ ಇದೆ. ಓಕೆ. ಸಿಕ್ಕಾಪಟ್ಟೆ. ವಾರಕ್ಕೆ ಎಷ್ಟು ಸಿನಿಮಾಗಳನ್ನ ನೋಡ್ತೀರಾ? ವಾರಕ್ಕೆ 7 ಸಿನಿಮಾ ನೋಡಬೇಕು ಅಂತ ಟಾರ್ಗೆಟ್ ಇರುತ್ತೆ. ಬಟ್ ನೋಡೋಕ್ಕಾಗೋದು ಅಟ್ಲೀಸ್ಟ್ 3. ಏನೋ ಸಿನಿಮಾ ನೋಡಲಿಲ್ಲ ಅಂದರೆ ಏನೋ ಮಿಸ್ ಆಗ್ತಾ ಇದೆ ಲೈಫಲ್ಲಿ ಅಂತ ಅನಿಸುತ್ತೆ ನನಗೆ. ಓಕೆ. ಸೊ ಐ ಡೆಫಿನೆಟ್ಲಿ ಮೇಕ್ ಶ್ಯೂರ್ ಸಿನಿಮಾ ನೋಡ್ತೀನಿ. ಸಿನಿಮಾ ಅನ್ನೋದಕ್ಕಿಂತ ನನಗೆ ಕಥೆಗಳು ತುಂಬ ಇಷ್ಟ. ಅಂದರೆ ಈ ಕಥೆ ಹೇಗಿದೆ, ಯಾವ ಥರ ಇದೆ, ಅಥವಾ ಈ ಕ್ಯಾರೆಕ್ಟ್ರು ಏನು ಇಂಟ್ರೆಸ್ಟಿಂಗ್ ಆಗಿದೆ ಇದರಲ್ಲಿ, ಏನೋ ಒಂದು ವಿಷಯ ತಿಳ್ಕೊಳ್ತೀವಿ, ಏನೋ ಒಂದು ಗೊತ್ತಾಗುತ್ತೆ. ಸೊ ಐ ಆಮ್ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್ ಇನ್ ಲೈಫ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಸಿನಿಮಾ ನೋಡೋದು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೀವು ರಂಗಭೂಮಿ ಕಲಾವಿದರು ಕೂಡ ಹೌದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ರಂಗಭೂಮಿ ನಾನು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅಫ್ಕೋರ್ಸ್ ಸ್ಕೂಲಲ್ಲಿ ಕಾಲೇಜಲ್ಲಿ ಕೂಡ ತುಂಬ ಸ್ಕಿಟ್ಗಳು ಅಥವಾ ಸ್ಕಿಟ್ ಬರೆಯೋದಿರ್ಬೋದು, ಅಥವಾ ಇವಾಗ ವರ್ಲ್ಡ್ ಲಿಟ್ರಸಿ ಡೇ ಅಥವಾ ಈ NSS ಕ್ಯಾಂಪ್ಸ್ ಆ ಥರ ಎಲ್ಲ ಮಾಡ್ತಾಯಿದ್ವಲ್ಲ, ಅವಾಗ ನಾವೇ ಸ್ಕಿಟ್ ಬರೆದು ಅಥವಾ ನಾಟಕಗಳು ಬರೆದು ಎಲ್ಲ ಮಾಡಿದ್ದೆಲ್ಲ ಉಂಟು. ಅಥವಾ ಬೇರೆ ನಾಟಕಕ್ಕೆ ನಾನು ಸ್ಕೂಲಲ್ಲಿ ತುಂಬ ಪಾರ್ಟಿಸಿಪೇಟ್ ಮಾಡಿದ್ದು ಕೂಡ ಇದೆ. ಈಗ ಲಾಸ್ಟ್ 3 ಇಯರ್ಸಿಂದ ಆಲ್ಮೋಸ್ಟು ನಾನು ರಂಗಸಿರಿ ಅನ್ನೋ ಒಂದು ಟೀಮ್ ಜೊತೆ ಇದ್ದೀನಿ. ಸೊ ಅಲ್ಲಿ ಬ್ಲ್ಯಾಕ್ಔಟ್ ಅಂತ ಒಂದು ವೆರಿ ಸಕ್ಸಸ್ಫುಲ್ ನಾಟಕ ನಾವು ಸಾಕಷ್ಟು ಒಂದು 20 ಶೋಗಳು ಮಾಡ್ಕೊಂಡು ಬಂದಿದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಕ್ರಾನಿಕಲ್ಸ್ ಆಫ್ ಇಂಡಿಯಾ ಅಂತ ಇನ್ನೊಂದು ಟೀಮಲ್ಲಿ ಕೂಡ ನಾನು ನಾಟಕ ಮಾಡ್ತಾಯಿದ್ದೀನಿ, ಶಿವೋಹಂ ಅಂತ. ಗಣೇಶ್ ಮಂದಾರ್ತಿ ಅಂತ ಡೈರೆಕ್ಟ್ರು, ಅವರು ಯಕ್ಷಗಾನ ಕಲಾವಿದರು ಮೂಲತಃ. ಅವ್ರ ನಾಟಕಗಳು ಕೂಡ ಮಾಡಿಸ್ತಾರೆ, ಅದು ಮಾಡ್ತಾಯಿದ್ದೀನಿ. ಸೊ ಈಗ ರಂಗಸಿರಿ ಜೊತೆ ಹೇಗೆ ಆಗಿದ್ದೀನಿ ಅಂತಂದರೆ, ಇಟ್ಸ್ ಜಸ್ಟ್ ನಾಟ್ ಎ ಟೀಮ್, ಇಟ್ಸ್ ಲೈಕ್ ಎ ಫ್ಯಾಮಿಲಿ ಆ ಥರ. ಸೊ ತುಂಬ ನಾಟಕಗಳು ನಾವು ನೋಡ್ತೀವಿ, ಆಮೇಲೆ ಸಾಕಷ್ಟು ಬೇರೆ ಬೇರೆ ಕಡೆ ಹೋಗಿ ಪರ್ಫಾರ್ಮ್ ಮಾಡ್ತೀವಿ, ಜೊತೆಗೆ ನಾಟಕದ ರಿಲೇಟೆಡ್ ವರ್ಕ್ಶಾಪ್ಸ್ನೆಲ್ಲ ಅಟೆಂಡ್ ಮಾಡ್ತೀವಿ. ಬೇರೆ ಬೇರೆ ನಾಟಕ ನೋಡೋದ್ರಿಂದ ನಾಟಕದ ಬಗ್ಗೆ ಆಸಕ್ತಿ ಜಾಸ್ತಿ ಆಗಿದೆ. ಓಕೆ. ಕಥೆ ಅಂತ ಬಂದಾಗ ನಿಮಗೆ ಕಥೆ ಹೇಳೋದು ಅಥವಾ ಕಥೆ ಕೇಳೋ ಅಂತ ಇಂಟ್ರೆಸ್ಟ್ ಯಾವಾಗಿಂದ ಶುರುವಾಗಿದ್ದು? ಓಕೆ, ಇದು ತುಂಬ ನನ್ನ ಫೇವ್ರೆಟ್ ಕ್ವೆಶ್ಚನ್ ಇದು. ಯಾಕೆಂದರೆ ನನಗೆ ಐ ಆಮ್ ದಿ ಓನ್ಲಿ ಚೈಲ್ಡ್ ಫಾರ್ ಮೈ ಪೇರೆಂಟ್ಸ್. ಸೊ ಹೇಗಂದರೆ ನಾನು ತುಂಬ ತಲೆ ತಿಂತಿದ್ದೆ ನಮ್ಮ ತಂದೆ ತಾಯಿಗೆ. ಸೊ ನಂಗೆ ಟೈಮ್ ಪಾಸ್ ಆಗ್ತಾಯಿಲ್ಲ, ನನಗೆ ಯಾರೂ ಫ್ರೆಂಡ್ಸ್ ಯಾವಾಗಲೂ ಸಿಗ್ತಾ ಇಲ್ಲ ನನಗೆ, ನಾನು ಏನು ಮಾಡೋದು ಹಾಗೆ ಹೀಗೆ. TV ನೋಡೋ ಅಭ್ಯಾಸ ಜಾಸ್ತಿ ಮಾಡ್ಕೋಬಾರ್ದು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಬುಕ್ಸ್, ಈಗ ದಿನಕ್ಕೊಂದು ಕತೆ ಅಂತ ಅವಾಗ ಬರ್ತಾಯಿತ್ತು. ನೀವು ಓದಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅನುಪಮಾ ನಿರಂಜನ ಅಂತ ರೈಟರ್ ಅವರು. ಆ್ಯಕ್ಚುಲಿ ಶಿ ಈಸ್ ಎ ಡಾಕ್ಟರ್, ಶಿ ವಾಸ್ ಎ ಡಾಕ್ಟರ್, ಶಿ ಈಸ್ ನೋ ಮೋರ್. ಸೊ ಅವರು ಸುಮಾರು ಈ ಥರ ದಿನಕ್ಕೊಂದು ಕಥೆ ಅಂತ ಹೇಳಿ ಇವಾಗ ಎಲ್ಲ ಮಾಸಗಳಿಗೆ ಹೆಸರು ಇಟ್ಬಿಟ್ಟು ಅದನ್ನು ಕತೆಗಳು ಬರಿತಾ ಇದ್ರು. ಅದರಲ್ಲಿ ತುಂಬ ಚಿಕ್ಕ ಕತೆ, ಅದರಲ್ಲಿ ಮಾರಲ್ ಸ್ಟೋರೀಸು ಇರ್ತಿತ್ತು, ಸುಮ್ಮನೆ ಫನ್ನಿ ಸ್ಟೋರೀಸು ಇರ್ತಿತ್ತು. ಸೊ ಆ ಥರದ್ದು ಬುಕ್ಸು, ಚಂದಮಾಮ ಆಗಿರ್ಬೋದು, ಬಾಲಮಿತ್ರ ಆಗಿರ್ಬೋದು, ಅದೆಲ್ಲ ತುಂಬ ಓದ್ತಾ ಇದ್ದೆ ನಾನು. ಆಮೇಲೆ ಅದು ಓದೋದು ಅಷ್ಟೇ ಅಲ್ಲ, ಅದು ಓದಿದ್ಮೇಲೆ ನಾನು ಕಥೆ ನರೇಟ್ ಮಾಡಬೇಕಾಗಿತ್ತು ನಮ್ಮ ತಂದೆಗೆ ಅಥವಾ ನಮ್ಮ ತಾಯಿಗೆ, ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಮಾವ ಇರ್ತಿದ್ರು, ನಮ್ಮ ಅತ್ತೆ ಇರ್ತಿದ್ರು, ಆ ಥರದವ್ರಿಗೆಲ್ಲ. ಸೊ ದಟ್ ವಾಸ್ ಮೈ ಫೇವ್ರೆಟ್ ಪಾಸ್ ಟೈಮ್. ಸೊ ಎವ್ರಿ ಡೇ ಆಗ ಕರೆಂಟ್ ತುಂಬ ಹೋಗ್ತಾಯಿತ್ತು, ಇವಾಗಿನ ರೀತಿ UPS ಎಲ್ಲ ಇರ್ತಾ ಇರಲಿಲ್ಲ. ಸೊ ಕತೆ ಓದಿದ್ದನ್ನು ನಾನು ಎಲ್ಲ ರೀಕಾಲ್ ಮಾಡಿಕೊಂಡು ಆ ಕತೆ ಹೇಗಿತ್ತೋ ಅದನ್ನು ಪೂರ್ತಿ ವಿಜುವಲಿ ಅವ್ರಿಗೆ ಒಂಥರ ನರೇಟ್ ಮಾಡಬೇಕು ನಾನು ಕಂಪ್ಲೀಟ್ಲಿ. ಆ ಥರ ಅದು ಶುರುವಾಯಿತು. ಸೊ ಪ್ರಾಬಬ್ಲಿ ಅದು ಮನೆಯಲ್ಲಿ ಅಷ್ಟೇ ಅಲ್ಲ, ಆಮೇಲೆ ಯಾವುದೋ ಒಂದು ಹಬ್ಬದ ಟೈಮಲ್ಲಿ ಅಥವಾ ಇನ್ಯಾರ್ದೋ ಮನೆಗೆ ಹೋದಾಗ ನನ್ನ ಹಾಡು ಕೂಡ, ಸಂಗೀತ ಕೂಡ ಕಲ್ತಿದ್ದೀನಿ, ಡ್ಯಾನ್ಸ್ಗೂ ಆವಾಗಲೇ ಹೋಗ್ತಾ ಇದ್ದೆ. ಸೊ ನಾನು ಹೋದಾಗ ಫಿಕ್ಸ್ ಆಗಿರ್ತಿತ್ತು, ವಿದ್ಯಾ ಬರ್ತಿದ್ದಾಳೆ, ಸೊ ಅವಳು ಇಲ್ಲಿ ಹಾಡು ಹೇಳ್ತಾಳೆ. ನಮ್ಮಮ್ಮ ಮುಂಚೆನೇ ರೆಡಿ ಮಾಡಿ ಕರ್ಕೊಂಡು ಹೋಗಿರೋರು, ನೋಡೋ ಸುಮ್ಮನೆ ಗಲಾಟೆ ಮಾಡಬೇಡ, ಅಲ್ಲಿ ಹಾಡಲ್ಲ ಅಂತ ಈಗಲೇ ಹೇಳ್ಬಿಡು ಅಂತ. ಸೊ ನಾನು ಅದು ಮೆಂಟಲಿ ಹಾಗೆ ಫಿಕ್ಸ್ ಆಗೋಯ್ತು. ಸೊ ಹೈಸ್ಕೂಲ್ವರೆಗೂ ಅವ್ರು ಹೇಳ್ದಂಗೆ ಒಂಚೂರು ಕೇಳ್ತಾ ಇದ್ದೆ, ಎಲ್ಲ ಕಡೆ ಹೋದಾಗ ಒಬಿಡಿಯೆಂಟಾಗಿ ಹಾಡೋದು, ಕತೆ ಹೇಳೋದು. ಆಮೇಲಿಂದ ಯೂಶ್ವಲಿ ಇಲ್ಲ ನಾನು ಹಾಡಲ್ಲ ಅಂತ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೆ. ಸೊ ಹೀಗೆ ಅದು ಕಂಟಿನ್ಯೂ ಆಗ್ತಾ ಹೋಯಿತು. ಸ್ಕೂಲಲ್ಲೂ ತುಂಬ ನಾನು ಕತೆಗಳು ಹೇಳೋದು, ಅಥವಾ ಅಂದರೆ ಮ್ಯೂಸಿಕ್ ಕಾಂಪಿಟೇಷನ್ಸು, ಇಂಟರ್ ಸ್ಕೂಲು, ಆ ಥರದ್ದೆಲ್ಲ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಸೊ ದಟ್ ವಾಸ್ ಎ ಪುಷ್ ಫಾರ್ ಮೀ, ಅಂದರೆ ಕತೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಅನಿಸುತ್ತೆ.
ನೀವು ಚೈಲ್ಡ್ಹುಡ್ಡಲ್ಲಿ ಸ್ಟೋರಿ ಬುಕ್ಸ್ ಅಂದಿದ ತಕ್ಷಣ ನನಗೆ ನೆನಪಾಗಿದ್ದು ತುಂತೂರು ಅಂತ ಒಂದು ಬುಕ್ ಬರ್ತಿತ್ತು. ಸೊ ಅದು ವೀಕ್ಲಿ ಎಪಿಸೋಡ್ಸ್ ಥರ, ಅದು ಕೂಡ ವೀಕ್ಲಿ ಒನ್ಸ್ ಬುಕ್ ಬರ್ತಿತ್ತು, 15 ಡೇಸ್ಗೆ ಒಂದ್ಸಲ ಬರ್ತಾಯಿತ್ತು. ಸೊ ನಂಗೆ ಅದು ನೆನಪಾಯಿತು. ನಾವು ಅದನ್ನು ಲೈಕ್ ಅಮೌಂಟ್ನ ಕೂಡಿಟ್ಟು ಆಮೇಲೆ ಅದನ್ನು ತೊಗೊಂಡು ಬರ್ತಿದ್ದು ತುಂಬ ಮೆಮೊರಬಲ್ ಮೂಮೆಂಟ್ಸ್ ಅವೆಲ್ಲ. ಸೊ ನೀವು ಕಥೆಗಳನ್ನು ಹೇಳ್ತಾ ಇದ್ದೀವಿ, ಜೊತೆಗೆ ಸಿಂಗಿಂಗಲ್ಲಿ ಕೂಡ ನೀವು ಕಲ್ತಿದ್ದಲ್ಲ ಇದ್ದಲ್ಲ. ಸೊ ನೀವು ಆರ್ಜೆಯಿಂಗ್ ಅನ್ನೋದಕ್ಕೆ ಹೇಗೆ ನೀವು ಕಾಲಿಟ್ಟಿದ್ದು? ಓಕೆ, ಇಟ್ ಈಸ್ ಆ್ಯಕ್ಚುಲಿ ಆ್ಯನ್ ಆಕ್ಸಿಡೆಂಟ್. ನಾನು ಆರ್ ಜೆ ಆಗಿದ್ದು, ನಾನು ಆರ್ ಜೆನೇ ಆಗಬೇಕು ಅಂತ ಏನೂ ಇರಲಿಲ್ಲ, ಬಟ್ ಇಷ್ಟ ಇತ್ತು. ದಟ್ ವಾಸ್ ಕೈಂಡ್ ಆಫ್ ಈ ಥರ ಆಗಬಹುದಾ ಏನೋ ಗೊತ್ತಿಲ್ಲ ಅನ್ನೋ ಥರ ಇದ್ದೆ. ಬಟ್ ನಾನು ನಂದು ಓದೆಲ್ಲ ಮುಗಿಸಿ ನಾನು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ. ಸೊ ಆವಾಗ ಐ ಥಾಟ್ ಆಫ್ ಕಂಟಿನ್ಯೂಯಿಂಗ್ ಡಾನ್ಸ್ ಅಥವಾ ಮ್ಯೂಸಿಕ್ ಮಾಡ್ಬೋದಾ. ಮ್ಯೂಸಿಕ್ ಬಗ್ಗೆ ಅಷ್ಟೊಂದು ಆವಾಗ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಡಾನ್ಸ್ ಕಂಟಿನ್ಯೂ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ 92.7 ಬಿಗ್ FM ಮೈಸೂರಲ್ಲಿ ಒಂದು ವಾಕಿನ್ ಇಂಟರ್ವ್ಯೂ ಕರೆದಿದ್ರು. ಅಂದರೆ ಯಾರಿಗೆ ಆದ್ರೂ ಆರ್ ಜೆ ಆಗೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದ್ದರು ಅವ್ರು ಬನ್ನಿ ನಮ್ಮ ಆಫೀಸಲ್ಲಿ ನಿಮ್ಮ ರೆಸ್ಯೂಮೆ ತೊಗೊಂಡು ಬನ್ನಿ, ಒಂದು ಇಂಟರ್ವ್ಯೂ ಕೊಡಿ ಅಂತ. ಸೊ ಇದನ್ನು ನನ್ನ ಫ್ರೆಂಡ್ ಒಬ್ಬಳು ಕೇಳಿಸ್ಕೊಂಡು ನನಗೆ ಕಾಲ್ ಮಾಡಿದ್ಲು. ನೋಡಿ, ನೀನು ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತೀಯ ಅಂತ ಅನಿಸುತ್ತೆ, ವೈ ಡೋಂಟ್ ಯು ಟ್ರೈ ಅಂತ. ನಾನು ಅವಳಿಗೆ ನಕ್ಬಿಟ್ಟು ಬೈದ್ಬಿಟ್ಟಿದ್ದೆ, ಸುಮ್ಮನೆ ನಿನಗೆ ಕೆಲಸ ಇಲ್ಲ ಮಾಡೋದಕ್ಕೆ, ಇದೆಲ್ಲ ನೀನು ನಂಗೆ ಹೇಳಬೇಡ ಅಂತ ಹೇಳಿ ಫೋನ್ ಇಟ್ಟೆ. ಅದಾದಮೇಲೆ ದೆನ್ ನನ್ನ ಕಸಿನ್ಸ್ ಒಂದು 2-3 ಜನ ಕೇಳಿಸ್ಕೊಂಡಿದ್ರು, ನಮ್ಮ ಅಪ್ಪ ಅಮ್ಮನೂ ಕೇಳಿಸ್ಕೊಂಡಿದ್ರು ಎಲ್ಲ. ಸೊ ಅವಾಗೆಲ್ಲ ರೇಡಿಯೋ ತುಂಬ ಫೇಮಸ್ ಆಗಿತ್ತಲ್ವ, ಎಲ್ಲರ ಮನೆಯಲ್ಲೂ ರೇಡಿಯೋ ಪ್ಲೇ ಆಗ್ತಾಯಿತ್ತು. ಆ್ಯಂಡ್ ಎಲ್ಲ ಫಿಲ್ಮ್ಸ್ನ ಲೇಟೆಸ್ಟ್ ಸಾಂಗ್ಸ್ ಅಲ್ಲಿ ಬರ್ತಾಯಿತ್ತು. ಸೊ ಆವಾಗ ನಮ್ಮ ತಂದೆ ತಾಯಿನೂ ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ ಕೇಳಿದ್ರು. ಸರಿ ಆಯಿತು ಅಂತ ಹೋಗಿ ನಾನು ವಾಕಿನ್ ಇಂಟರ್ವ್ಯೂ ಕೊಟ್ಟೆ. ಅದು ಅಂದರೆ ತುಂಬ ಮೈಸೂರಿನ ಎಲ್ಲ ಡಿಸ್ಟ್ರಿಕ್ಟ್ಸ್ ಅವರು ತುಂಬ ಬೇರೆ ಬೇರೆ ಕಡೆಯಿಂದ ಬಂದಿದ್ದರು. ಆ್ಯಂಡ್ ಇಟ್ ವೆಂಟ್ ಆನ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಒಂದು 2-2.5 ತಿಂಗಳು ನಡೀತು. ಒಂದು 3-3.5 ಸಾವಿರ ಜನ ಇದ್ದರು ಆಡಿಷನ್ಸ್ ಕೊಟ್ಟು ಎಲ್ಲ ಮಾಡಿ. ಎಷ್ಟೊಂದು ರೌಂಡ್ಸ್ ಬಂತು. ಲಾಸ್ಟ್ ಇನ್ನೊಂದು 3-4 ರೌಂಡ್ ಇದೆ ಅನ್ನೋವಾಗ ದೆನ್ ಐ ರಿಯಲಿ ಗಾಟ್ ದ ಕಾನ್ಫಿಡೆನ್ಸ್, ಎಸ್ ಇದು ನನಗೆ ಕರೆಕ್ಟಾಗಿ ತುಂಬ ಸೂಟಬಲ್ ಆಗುವಂಥ ಜಾಬ್, ನಾನು ಖಂಡಿತವಾಗ್ಲೂ ಇದನ್ನು ಮಾಡ್ಬೋದು ಅಂತ. ಸೊ ದಟ್ಸ್ ಹೌ ಐ ಗಾಟ್ ಇನ್ ಟು 92.7 ಬಿಗ್ FM. ಓಕೆ. ಅಲ್ಲಿ ಬಿಗ್ ಕಾಫಿ ಅಂತ ಒಂದು ಶೋ ಮಾಡ್ತಾಯಿದ್ದೆ. ಮಾರ್ನಿಂಗ್ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ, ಮತ್ತು ಸಂಜೆ ಅಂದರೆ ರಾತ್ರಿ ಒಂದು 9 ಗಂಟೆಯಿಂದ 12 ಗಂಟೆವರೆಗೆ ಲವ್ ದೋಸ್ತಿ ಎಕ್ಸೆಟ್ರಾ ಅಂತ ಒಂದು ಶೋ. ಇದೇ ಥರ ಅಲ್ಲಿ ಮ್ಯೂಸಿಕ್ ಮ್ಯಾನೇಜರ್ ಕೂಡ ಆಗಿದೆ ಒಂದು ಸ್ವಲ್ಪ ದಿನ ಆದಮೇಲೆ. ಸೊ 2010 to 12 ಮೈಸೂರು ಬಿಗ್ FM ಇದ್ದೆ. ಓಕೆ. ಸೊ ಲೈಕ್ ಆರ್ ಜೆ ಅಂತ ಬಂದಿದ ತಕ್ಷಣ ಎಲ್ರಿಗೂ ಒಂದು ಇದೆ, ಆರ್ ಜೆ ಅಂದರೆ ಮೈಕ್ ಮುಂದೆ ಒಂದಷ್ಟು ಮಾತಾಡ್ತಾರೆ, ಆಮೇಲಿಂದ ಬ್ಯಾಕ್ ಹ್ಯಾಂಡಲ್ಲಿ ಏನು ಕೆಲಸ ಇರುತ್ತೆ ಏನು ಎತ್ತ ಅಂತ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದಿದ್ರೆ ಆರ್ ಜೆ ಅದಲ್ಲದೆ ಏನು ಮೈಕ್ ಹಿಂದೆ. ಸೊ ಆರ್ ಜೆ ಇಸ್ ಬೇಸಿಕಲಿ ರೇಡಿಯೋ ಜಾಕಿಂಗ್, ಆಯಿತಾ. ಸೊ ರೇಡಿಯೋನ ಮುಂದುವರ್ಸ್ಕೊಂಡು ಹೋಗೋದು. ಇವಾಗ ಹೇಗೆ ಜಾಕಿಂಗ್ ಅಂದರೆ ಓಡಿಸೋದು ಅಂತ ಬರುತ್ತೆ ಮೀನಿಂಗ್. ಆ್ಯಕ್ಚುಲಿ ಕುದುರೆ ಸವಾರನ್ನ ಜಾಕಿ ಅಂತ ಕರೀತಾರೆ. ಸೊ ಇವಾಗ ರೇಡಿಯೋನ ನಾವು ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಸೊ ರೇಡಿಯೋನ ಮುಂದುವರ್ಸ್ಕೊಂಡು ಹೋಗೋದು ಅಂತ ಹೇಳ್ಬೋದು. ಬೇಸಿಕಲಿ ಏನಾಗುತ್ತೆ, ರೇಡಿಯೋ ಆರ್ ಜೆ ಅಂತ ಅಂದ ತಕ್ಷಣ ಸುಮಾರು ಜನ ಅಂದ್ಕೊಂಡ್ಬಿಡ್ತಾರೆ ಫಾಸ್ಟಾಗಿ ಮಾತಾಡ್ಬಿಟ್ರೆ ಆರ್ ಜೆ ಆಗ್ಬಿಡ್ಬೋದಪ್ಪ. ನೋ, ದ್ಯಾಟ್ ಈಸ್ ನಾಟ್ ಟ್ರೂ. ಫಾಸ್ಟಾಗಿ ಮಾತಾಡೋದು ಒಂದೇ ಅಲ್ಲ, ಮಾತಾಡೋದ್ರ ಜೊತೆಗೆ ಬ್ಯಾಕ್ ಆ್ಯಂಡ್ ವರ್ಕ್ ಸಿಕ್ಕಾಪಟ್ಟೆ ಇರುತ್ತೆ. ಇವಾಗ ಆ್ಯಕ್ಚುಲಿ 1 ನಿಮಿಷ ಮಾತಾಡೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ. ರೇಡಿಯೋ ಇವಾಗ ಲಿಂಕ್ ಲೆಂತ್ ಅಂತ ಕರಿತೀವಿ ನಾವು. ಲಿಂಕ್ ಅಂದರೆ ನಾವು ಎಷ್ಟು ನಿಮಿಷ ನಾವು ಆನ್ ಏರ್ ನಾವು ಮಾತಾಡ್ತೀವಿ ಅನ್ನೋದು. ಸೊ ಇವಾಗ 1 ಅವರ್ ರೇಡಿಯೋ ಅಂತ ತೊಗೊಂಡ್ರೆ, ಇವಾಗ 1 ಅವರ್ ನೀವು ರೇಡಿಯೋ ಕೇಳಿಸ್ಕೊಳ್ತೀರಾ ಅಂತಂದರೆ ಅಲ್ಲಿ ಹಾಡಿರುತ್ತೆ, ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಆಮೇಲೆ ಪ್ರೋಮೋಗಳಿರುತ್ತೆ. ಸೊ ಇನ್ನೂ ಸಾಕಷ್ಟು ಎಲಿಮೆಂಟ್ಸು ಇರುತ್ತೆ, ಮ್ಯೂಸಿಕಲ್ ಎಲಿಮೆಂಟ್ಸ್ ಕೂಡ ಇರುತ್ತೆ. ಸೊ ಇವಾಗ ಆರ್ ಜೆಯಿಂಗ್ ಅಂದರೆ ಆ 1 ನಿಮಿಷ ಮಾತಾಡೋದಕ್ಕೆ ನಾವು ಆಲ್ಮೋಸ್ಟ್ ಅಂದರೆ ಬಿಗಿನಿಂಗ್ ಅಂತ ತೊಗೊಂಡ್ರೆ 1 ಅವರ್ ಪ್ರಿಪ್ರೇಷನ್, ಅಥವಾ ಒಬ್ಬೊಬ್ಬರು ಆರ್ ಜೆ ಒಂದೊಂದು ರೀತಿ ಮಾಡ್ತಾರೆ, ಅವ್ರವ್ರ ಪ್ರೋಸೆಸ್ ಬೇರೆ ಇರುತ್ತೆ. ಸೊ ಇವಾಗ ನಾನು ಯಾವ ಶೋ ಮಾಡ್ತಾಯಿದ್ದೀನಿ, ಯಾವ ಟೈಮಲ್ಲಿ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಯಾವ ಹಾಡು ಪ್ಲೇ ಆಗ್ತಾಯಿದೆ, ಯಾವ ವಿಷಯ ನಾನು ಮಾತಾಡ್ತಾಯಿದ್ದೀನಿ, ಇದ್ರ ಜೊತೆಗೆ ನಮ್ಮ ಸ್ಟೇಷನ್ ಯಾವುದು 92.7 ಬಿಗ್ FM, ಅದ್ರ ಹೆಸರು ಹೇಳಬೇಕು, ನನ್ನ ಹೆಸರು ಹೇಳಬೇಕು, ಅಥವಾ ನನಗೇನಾದರೂ ಸ್ಪೆಷಲ್ ನೇಮ್ ಇದೆಯಾ ಅದನ್ನು ಹೇಳಬೇಕು. ಅದ್ರ ಜೊತೆಗೆ ಯಾವ ಶೋ ಹೆಸರು ಹೇಳಬೇಕು. ಇದ್ರ ಜೊತೆಗೆ ಕ್ರಿಯೇಟಿವ್ ಆಗಿ ನನಗೆ ಗೊತ್ತಿರೋ ವಿಷಯನ ಲಿಸ್ನರ್ಸ್ಗೆ ನಾನು ತಲುಪಿಸ್ಬೇಕು. ಸೊ ಇದನ್ನೆಲ್ಲ ನಾವು ಕೂತ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಪ್ರಿಪ್ರೇಷನ್ಗೆ ಅವ್ರವ್ರದ್ದೇ ಆದ ಟೈಮಿಂಗ್ಸ್ ಬೇಕಾಗುತ್ತೆ.
ಸೊ ಹೋಗ್ತಾ ಹೋಗ್ತಾ ಇದು ಅಭ್ಯಾಸ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಮ್ಯಾಕ್ಸಿಮಮ್ 120 ಸೆಕೆಂಡ್ಸ್ ಅಥವಾ 80 ಸೆಕೆಂಡ್ಸ್ ಅಷ್ಟರ ಮೇಲೆ ಯೂಶ್ವಲಿ ಮಾತಾಡಬಾರ್ದು. ಆ್ಯಕ್ಚುಲಿ ಮಾತಾಡಬೇಕಾಗಿರೋದು 60 ಸೆಕೆಂಡ್ಸ್ ಮಾತ್ರ. ಸೊ 60 ಸೆಕೆಂಡ್ಸಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ನೀವು ಈ ಎಲ್ಲ ಎಲಿಮೆಂಟ್ಸ್ನ ಸೇರಿಸಿ ನೀವು ಹೇಳಬೇಕಾಗಿರೋ ವಿಷಯನ ನೀವು ಹೇಳೋಕ್ಕೆ ಸಾಧ್ಯ ಅಲ್ವಾ. ಸೊ ಯು ನೀಡ್ ಅ ಲಾಟ್ ಆಫ್ ಪ್ರಿಪ್ರೇಷನ್. ಸೊ ದಿಸ್ ಇಸ್ ವಾಟ್ ಇಸ್ ಬೇಸಿಕಲಿ RJing. ಓಕೆ, ಅದ್ರ ಜೊತೆಗೆ ನಾವು ಲೈಕ್ 1 ಮಿನಿಟ್ ಮಾತಾಡಿ ಒಂದು ಲಿಂಕ್ ಮುಗಿದ್ಮೇಲೆ ಸೊ ಅವ್ರ ಅಡ್ವರ್ಟೈಸ್ಮೆಂಟ್ ಆದಮೇಲೂ ಕೂಡ ನಮ್ಮ ಸ್ಟೇಷನಲ್ಲೇ ಕೂಡ ಅವರು ಲೈಕ್ ವೆಯ್ಟ್ ಮಾಡಬೇಕು ಅಂದರೆ ಸೊ ಅದೊಂದು ಕ್ಯೂರಿಯಾಸಿಟಿ ಲೈನ್ ಕೂಡ ನಾವು ಆ್ಯಡ್ ಮಾಡಬೇಕು. ಎಕ್ಸಾಕ್ಟ್ಲಿ, ಅದೆಲ್ಲ ಸೇರುತ್ತೆ. ಮಾತುಕತೆ ಇವಾಗ ನಾನು ಹೇಳೋದಲ್ಲ, ಬೇಸಿಕಲ್ ಎಲಿಮೆಂಟ್ ಏನೇನಿರುತ್ತೆ. ಇವಾಗ ಒಬ್ಬ ಸ್ಟೇಷನ್ ಹೆಸರು ಆಯಿತಾ, 92.7 ಬಿಗ್ FM, RJ ಶ್ರೀವಿದ್ಯಾ. ನಾನು ಮಾಡೋದು ಇವಾಗ ಸದ್ಯಕ್ಕೆ ಸುಪ್ರಭಾತ. ಈ 3 ಜೊತೆಗೆ ನನ್ನ ಶೋ ಅದರಲ್ಲಿ ಏನಾದ್ರು ಸ್ಪೆಷಲ್ ಎಲಿಮೆಂಟ್ ಇದೆಯಾ, ಏನು ಕತೆ ಹೇಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಜೊತೆಗೆ ಕ್ಯೂ ಕೊಡೋದು ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಶ್ರೀವಿದ್ಯಾ, ನೀವು ಕೆರಿಯರ್ ಶುರು ಮಾಡಿದಾಗ ಇದ್ದಂಥ ಮಾರ್ಕೆಟ್ ರೇಡಿಯೋದಲ್ಲಿ ಮತ್ತು ಇವಾಗ ಏನೇನೆಲ್ಲ ಚಾಲೆಂಜಸ್ ಇರುತ್ತೆ, ಹೇಗಿರುತ್ತೆ, ಇವಾಗ ಪ್ರೆಸೆಂಟ್ ಹೇಗಿದೆ? ತುಂಬ ಚೇಂಜಸ್ ಆಗಿದೆ. ಈಗ ನಾನು ಶುರು ಮಾಡಿದ್ದು 2010 ಆ್ಯಕ್ಚುಲಿ. ರೇಡಿಯೋ ಅಂದರೆ ಈಗ ಕಮರ್ಷಿಯಲ್ ರೇಡಿಯೋ ಅಂದರೆ ಆಕಾಶವಾಣಿ, ವಿವಿಧ ಭಾರತಿ ಇದನ್ನೆಲ್ಲ ಬಿಟ್ಟು ಕಮರ್ಷಿಯಲ್ ರೇಡಿಯೋ FM ಸ್ಟೇಷನ್ಸ್ ಅಂತ ಶುರುವಾಗಿದ್ದು ಅರೌಂಡ್ 2004-05 ಇಂದ ಸ್ಟಾರ್ಟ್ ಆಯಿತು. ಆ್ಯಂಡ್ 2010ವರೆಗೂ ಸಿಕ್ಕಾಪಟ್ಟೆ ಬೂಮಲ್ಲಿತ್ತು. ಅಂದರೆ ದೇರ್ ವರ್ ಲಾಟ್ಸ್ ಆಫ್ ಫ್ಯಾನ್ಸ್ ಫಾರ್ RJs. ಅವ್ರನ್ನೆಲ್ಲ ಮೀಟ್ ಮಾಡಬೇಕು ಅಂತೆಲ್ಲ ಹೇಳಿ ಎಲ್ಲ ಮಾಡಿ ಆ ಕ್ರೇಜ್ ಇತ್ತು. 2010 ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಅಂದ್ಕೊಳ್ಬೋದು, ಬಟ್ ಸ್ಟಿಲ್ ಇಟ್ ವಾಸ್ ದೇರ್. ಏನಂದರೆ ನಾವು ಶೋ ಮಾಡಿದಾಗ ನಮಗೆ ಮೆಸೇಜಸ್ ಬರೋದು ಕಂಟಿನ್ಯೂಸ್, ಸಿಕ್ಕಾಬಡೆ ಮೆಸೇಜಸ್ ಬರೋದು. ನಾವು ಏನೇ ಒಂದು ಗೇಮ್ ಏನಾದರೂ ಆಡಿಸಿದ್ರೆ, ನಾವೇನಾದರೂ ಒಂದು ಗ್ರ್ಯಾಟಿಫಿಕೇಶನ್ ಕೊಟ್ಟರೆ, ಒಂದು ಗಿಫ್ಟ್ ಕೊಟ್ಟರೆ, ಅದಕ್ಕೆ ಮುಗಿಬಿದ್ದು ಜನ ಸಿಕ್ಕಾಬಟ್ಟೆ ಮೆಸೇಜಸ್ ಕಳಿಸೋರು, ಇದು ಮಾಡೋರು. ಈಗಲೂ ಕಳಿಸಲ್ಲ ಅಂತ ಇಲ್ಲ, ಆವಾಗ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಆಯಿತಾ. ಆಮೇಲೆ ಲೆಟರ್ಸ್ ಬರೆಯೋರು ಪರ್ಸ್ನಲಿ ನಮಗೆ, ದ್ಯಾಟ್ ವಾಸ್ ಸೋ ಬ್ಯೂಟಿಫುಲ್. ಈಗಲೂ ಕೂಡ ನನಗೆ ಬರೆದಿರೋಂತಹ ಲೆಟರ್ಸ್ ಸಾಕಷ್ಟಿದೆ, ನನ್ನ ಹತ್ರ ಇದೆ ಆಯಿತಾ. ಆಮೇಲೆ ಪರ್ಸ್ನಲಿ ಇವಾಗ ಹಬ್ಬ ಬಂತು ಅಂತಂದರೆ, ಇವಾಗ ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ದಸರಾಗೆ ಸ್ವೀಟ್ ತೊಗೊಂಡು ಬಂದು ನಮ್ಮ ರೇಡಿಯೋ ಸ್ಟೇಷನ್ಗೆ ಹುಡುಕೊಂಡು ಬಂದು ನಮಗೆ ಕೊಡೋರು. ಆಮೇಲೆ ಪರ್ಸ್ನಲೈಸ್ಡ್ ಗಿಫ್ಟ್ ಅವ್ರಿಗೇನೋ ಅವ್ರ ಖುಷಿಗೆ ಗ್ರೀಟಿಂಗ್ ಕಾರ್ಡ್ ಬರ್ಕೊಂಡು ಬಂದು ಕೊಡೋರು. ಆಮೇಲೆ ಮಕ್ಕಳು ಬಂದು ಚಾಕ್ಲೇಟ್ಸ್ ತೊಗೊಂಡು ಬಂದು ಕೊಡೋರು. ಆಮೇಲೆ ಅವಾಗೆಲ್ಲ ಕಾಫಿ ಮಗ್ ಹೊಸದಾಗಿ ಶುರುವಾಗಿತ್ತು. ಕಾಫಿ ಮಗ್ಸ್ ಮೇಲೆ ಯಾವುದೋ ನಮ್ಮ ಆವಾಗ ಸೋಷಿಯಲ್ ಮೀಡಿಯಾ ಕೂಡ ಆವಾಗ ಶುರುವಾಗಿತ್ತಲ್ವ, ಫೇಸ್ಬುಕ್ ಎಲ್ಲ, ಅದ್ರ ಫೋಟೋನ ತೆಗೆದು ಅದ್ರ ಮೇಲೆ ಪ್ರಿಂಟ್ ಮಾಡಿಸ್ಕೊಂಡು ಬಂದು ಮಗ್ಗೆಲ್ಲ ಕೊಡೋರು. ಆ ಥರದ್ದೆಲ್ಲ ಇದೆ. ಆ್ಯಕ್ಚುಲಿ ಇನ್ನೂ ಇವಾಗ ನಮ್ಮದು ಈಗ ಟೈರ್ 2 ಸಿಟಿ ಅಂತ ಬರುತ್ತೆ ಮೈಸೂರೆಲ್ಲ. ಸೊ ಬ್ಯಾಂಗ್ಳೂರಲ್ಲೆಲ್ಲ ಅದು ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಇವಾಗ ಪಟ್ಪಟ್ಪಡಾಕಿ ಶ್ರುತಿ ಇರ್ಬೋದು, ಅಥವಾ ರ್ಯಾಪಿಡ್ ರಶ್ಮಿ ಇರ್ಬೋದು, ಹರ್ಷ ಶಿವರಾಮ್ ಅಂತ ಇದ್ದರು. ಸೊ ನಾನು ಇವ್ರುಗಳ ಹತ್ರ ಎಲ್ಲ ಟ್ರೈನಿಂಗ್ ತೊಗೊಂಡಿದ್ದೆ ಆವಾಗ ಆಯಿತಾ. ರ್ಯಾಪಿಡ್ ರಶ್ಮಿ ಇವಾಗ ಶಿ ಇಸ್ ವೆರಿ ಫೇಮಸ್, ನಿಮಗೆ ಗೊತ್ತೇ ಇದೆ. ಸೊ ಅವ್ರ ಶೋ ಹೇಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಸುಮ್ಮನೆ ಹೋಗಿ ಕೂತು ನೋಡೋ ಅಂಥದ್ದಿತ್ತು. ಅಂದರೆ ಅವ್ರ ಶೋಸ್ಗೆ ಒಂದೇ ಸಮ ಕಾಲ್ಸ್ ಬರ್ತಾನೆ ಇರೋದು. ಯಾವಾಗ ಲೈವ್ ಶೋ ಮಾಡ್ತಾ ಇದ್ದಾಗ ನಮ್ಗಳಿಗೂ ಹಾಗೆ ಇತ್ತು, ಒಂದೇ ಸಮ ಕಾಲ್ ಮಾಡೋರು ಜನ. ಮಧ್ಯಾಹ್ನ 3 ಗಂಟೆ ಶೋಗೂ ಕೂಡ ಕಾಲ್ ಮಾಡೋರು, ರಾತ್ರಿ 9 ಗಂಟೆದಕ್ಕೂ ಕಾಲ್ ಮಾಡೋರು, ಮಾತಾಡೋರು ಜನ, ಇಂಟ್ರ್ಯಾಕ್ಷನ್ ಮಾಡೋರು. ಈಗ ಮಾಡೋದೇ ಇಲ್ಲ ಅಂತ ಅಲ್ಲ, ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಬೇರೆ ಬೇರೆ ಆ್ಯಪ್ಸ್ ಬಂದಿದೆ, ಜನಕ್ಕೆ ವಿಷುವಲ್ ಮೀಡಿಯಮ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ನಮಗೂ ಚಾಲೆಂಜಿಂಗ್ ಆಗಿದೆ, ಬಟ್ ನಾವು ವಿಷುವಲಿ ಇವಾಗ ಜಾಸ್ತಿ ಡಿಜಿಟಲಿ ಬರ್ತಾ ಇರೋದ್ರಿಂದ ಇಟ್ ಈಸ್ ಮ್ಯಾನೇಜಬಲ್ ಸಮ್ಹೌ. ಓಕೆ, ಸೊ ನೀವು ಹೇಳಿದ್ರಿ ಈಗ ಪತ್ರಗಳನ್ನ ಬರೀತಾ ಇದ್ರು, ಸೊ ಬಂದು ಮೀಟ್ ಮಾಡ್ತಾ ಇದ್ರು ಅಂತ. ಸೊ ಆ ಒಂದು ಯಾವ್ದಾದ್ರು ಒಂದು ಬೆಸ್ಟ್ ಫ್ಯಾನ್ ಮೂಮೆಂಟ್ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಓಕೆ, ಅಂದರೆ ಪತ್ರ ಬರೆದಿರೋದು ದಟ್ ಈಸ್ ಫೈನ್. ಪತ್ರ ಬಂದು ಕವನ ಬರೆದು ಅದೆಲ್ಲ ಕೊಡೋದು ಅದೆಲ್ಲ. ಒಬ್ಬರು ಅವ್ರ ಹೆಸರು ಪ್ರೀತಿ ಅಂತ, ಮೈಸೂರಲ್ಲಿ, ಅಂದರೆ ಅವರು ಚಾಮರಾಜನಗರದಲ್ಲಿ ಇದ್ದಿದ್ದು. ಅವ್ರಿಗೆ ಐ ಥಿಂಕ್ ಶಿ ವಾಸ್ ಎ ಟೀನೇಜ್ ಗರ್ಲ್. ಅವರು ನನಗೆ ಒಂದೇ ಸಮ ಮೆಸೇಜ್ ಮಾಡೋರು, ಮಾತಾಡಬೇಕು ಅನ್ನೋರು, ನೋಡಬೇಕು ಅಂತೆಲ್ಲ ಹೇಳೋರು. ನಾನು ಯಾಕೆ ಹುಡುಗಿ ಸ್ವಲ್ಪ ವಿಯರ್ಡಾಗಿ ಮಾತಾಡೋಳು. ಆಮೇಲೆ ದೆನ್ ಐ ಗಾಟ್ ಟು ನೋ ಶಿ ವಾಸ್ ಎ ಕ್ಯಾನ್ಸರ್ ಪೇಷಂಟ್. ಬಟ್ ಅವಳಿಗೆ, ಆ ಹುಡುಗಿಗೆ ನನ್ನ ವಾಯ್ಸ್ ಬಹಳ ಇಷ್ಟ ಇತ್ತು. ನಾನು ಹೋಗಿ ಮೀಟ್ ಮಾಡ್ಕೊಂಡು ಬಂದೆ ಅವಳನ್ನ. ಶಿ ಆಲ್ಸೋ ಪಾಸ್ಡ್ ಅವೇ.
ಪಾಪ. ಅಂದರೆ ಅವಳು ಎಷ್ಟು ಖುಷಿಯಿಂದ ಶೋಸ್ ಎಲ್ಲ ಕೇಳೋಳು, ಎಲ್ಲ ಇದು ಮಾಡೋಳು. ಅಂದರೆ ಏನೋ ಒಂದು ಎನರ್ಜಿ ಬರೋದು ಅವ್ರಿಗೆ. ನಾವು ಮಾತಾಡಿದ್ರೆ ಏನೋ ನಾವು ತುಂಬ ಒಂದು ಕ್ಲೋಸ್ ಫ್ರೆಂಡು, ನಿಮ್ಮಿಂದನೇ ದಿನ ಶುರುವಾಗುತ್ತೆ, ನನ್ನ ದಿನ ಚೆನ್ನಾಗಿತ್ತು, ನಾನು ಎಲ್ಲಿ ಹೋದರೂ ಈ ಶೋ ಕೇಳ್ತೀನಿ, ನಾನು ಹೊರಗಡೆ ಹೋದಾಗ್ಲೂ ಕೇಳಿಸ್ಕೊಳ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಈ ಥರದ್ದು ಸ್ಪೆಷಲ್ ಮೂಮೆಂಟ್ಸ್ ಅಂದರೆ ನಾವೇ ಏನೋ ಒಂದು ಕೆಲಸ ಮಾಡ್ತಾಯಿರ್ತೀವಿ, ನಾವು ನಮ್ಮ ಪ್ಯಾಷನಿಂದ ನಾವು ಮಾಡ್ತಾಯಿರ್ತೀವಿ, ಅದರಿಂದ ಬೇರೆ ಇನ್ಯಾರೋ ಒಬ್ಬರು ಇನ್ಸ್ಪೈರ್ ಆಗ್ತಾರೆ ಅಂದರೆ ಐ ಥಿಂಕ್ ದಟ್ಸ್ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಅದು ಆ್ಯಕ್ಚುಲಿ ಅದು ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ಪ್ರತಿದಿನನೂ ಕೆಲಸ ಮಾಡಿ. ಡೆಫಿನೆಟ್ಲಿ, ಹೌದು, ಡೆಫಿನೆಟ್ಲಿ. ಅಂದರೆ ನಾವು ನಮ್ಮದೇ ಏನೋ ಕಷ್ಟ, ನಾವೇ ಏನೋ ನಾವು ಅಚೀವ್ ಮಾಡಿಲ್ಲ, ನಾವು ಹಾಗೆ ಮಾಡಿಲ್ಲ, ನಾವು ಬೆಳೆದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳ್ತಾ ಇರ್ತೀವಿ. ಬಟ್ ಬೇರೆ ಯಾರೋ ಒಬ್ಬರು ಅವ್ರಿಗೆ ಬೇಸಿಕ್ ಥಿಂಗ್ಸ್ ಸಿಗ್ತಾ ಇಲ್ಲ, ಅಥವಾ ಅವ್ರಿಗೆ ನಾಳೆ ಇದೆಯೋ ಇಲ್ವೋ ಅವ್ರಿಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ದೇ ಆರ್ ಹ್ಯಾಪಿ ಅಂತ ಅದನ್ನು ನಾವು ನೋಡಿದಾಗ ನಾನು ಬದಲಾಗಬೇಕು ಅಂತ ನನಗೆ ಅನಿಸಿದೆ. ಓಕೆ, ಇವಾಗ ಕೆರಿಯರ್ ಶುರು ಮಾಡೋರಿಗೆ, ಲೈಕ್ RJ ಆಗಬೇಕು ಅಂತ ಪ್ಯಾಷನೇಟ್ ಆಗಿರೋರಿಗೆ ನೀವು ಕೆಲವೊಂದು ಟಿಪ್ಸ್ ಕೊಡೋದಾದರೆ ಏನು ಕೊಡ್ತೀರಾ? ಓಕೆ, ಸೊ ಮೊದಲನೇದಾಗಿ ಕಷ್ಟ ಅದು ಮಾಡೋದು, ಬಟ್ ಸ್ಟಿಲ್ ಐ ವುಡ್ ಸಜೆಸ್ಟ್ ಫಸ್ಟ್ ರೇಡಿಯೋ ಕೇಳಬೇಕು. ಡೀಟೇಲ್ ಆಗಿ ರೇಡಿಯೋ ಕೇಳಿಸ್ಕೊಳ್ಬೇಕು. ರೇಡಿಯೋ ಹೇಗಿರುತ್ತೆ, 1 hour ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಎಷ್ಟು ಮಿನಿಟ್ಸ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ, RJs ಏನೇನು ಮಾತಾಡ್ತಾರೆ, ಹೇಗಿರುತ್ತೆ, ಯಾವ್ಯಾವ ಥರ ಇರುತ್ತೆ. ರೇಡಿಯೋ ಬಗ್ಗೆ ಒಂದು ಪ್ಯಾಷನ್ ಬೆಳೆಸ್ಕೊಳ್ಬೇಕು. ಇನ್ನೂ ತುಂಬ ಅಥೆಂಟಿಕ್ಕಾಗಿ ಹೇಳೋದಾದರೆ ಒಂದು ಶ್ರಾವ್ಯ ಸಂಸ್ಕೃತಿ ಅಂತ ಹೇಳ್ತಾರೆ. ಅಂದರೆ ಕೇಳುವಿಕೆಯ ತಾಳ್ಮೆ ಒಬ್ಬ ಮನುಷ್ಯಂಗೆ ಇರಬೇಕಂತೆ. ಅಂದರೆ ನಾನು ಮಾತಾಡೋದಕ್ಕಿಂತ ಮೊದಲು ಫಸ್ಟು ಬೇರೆಯವ್ರು ಯಾರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಂಡು ಸ್ಲೋ ಆಗಿ ಅರ್ಥ ಮಾಡಿಕೊಂಡು ಆಮೇಲೆ ರೆಸ್ಪಾಂಡ್ ಮಾಡಿದ್ರೆ ನನ್ನ ಮಾತು ಕೂಡ ಚೆನ್ನಾಗಿ ಬರುತ್ತೆ, ನಾನು ಹೇಳೋದು ಬೇರೆಯವ್ರಿಗೂ ಕೂಡ ಚೆನ್ನಾಗಿ ನಾನು ಅರ್ಥ ಮಾಡಿಸ್ಬೋದು. ಸೊ ಪೇಷನ್ಸ್ ಬೇಕಾಗುತ್ತೆ. ಆಮೇಲೆ ಸೊ ಅವರು ಎಲ್ಲ ಜಾಬ್ಸ್ ಕಲ್ತಿರಬೇಕು. ಅಂದರೆ ಇವಾಗ ಮಾತಾಡೋದು ಜೊತೆಗೆ ವೊಕ್ಯಾಬ್ಲರಿ ಚೆನ್ನಾಗಿರಬೇಕು, ತುಂಬ ಓದಬೇಕು. ಅಂದರೆ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಅದನ್ನು ಚಿಕ್ಕದಾಗಿ ಇವಾಗ ಒಂದು 8 ಪೇಜ್ದೊಂದು ಕತೆ ಓದಿದೆ ಅಂತಂದರೆ ಆ 8 ಪೇಜ್ ಕಥೆನ 1 ನಿಮಿಷದಲ್ಲಿ ನಾನು ಹೇಗೆ ಹೇಳ್ಬೋದು ಅನ್ನೋದನ್ನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು. ಓಕೆ, ಆಯಿತಾ. ಆಮೇಲೆ ಯಾವ ವಿಷಯನೂ ಬಿಡೋ ಹಾಗಿಲ್ಲ, ಎಲ್ಲದನ್ನು ಹೇಗೆ ರಿಲೇಟ್ ಮಾಡ್ಕೊಳ್ಬೋದು, ನಾನು ಯಾವ್ಯಾವ ವಿಷಯಗಳು ತಿಳ್ಕೊಳ್ಬೋದು. ಆಮೇಲೆ ಯಾರನ್ನ ಹೊಸಬ್ರನ್ನ ಹೇಗೆ ಒಂದು ಕಲ್ಲನ್ನು ಕೂರಿಸ್ಕೊಂಡು ಮಾತಾಡಿಸ್ಬೇಕು, ಅಷ್ಟು ಚಾಕಚಕ್ಯತೆ ಕಲ್ತ್ಕೊಂಡಿರ್ಬೇಕು ಅಥವಾ ಬೆಳೆಸ್ಕೊಳ್ಬೇಕು ಅದನ್ನು. ಆಮೇಲೆ ನಾನು ಇಂಥದ್ದು ಮಾಡಲ್ಲ ಅಂತ ಹೇಳೋಂಗಿಲ್ಲ. RJ ಅಂದರೆ ಅವ್ರು ಹೊರಗಡೆ ಒಬ್ಬರು ಹೋಗಿ ಯಾರೋ ಒಬ್ಬರು ಹೋಗ್ತಾ ಇರ್ತಾರೆ, ಅವ್ರು ಕನ್ನಡ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಅವ್ರನ್ನ ಮಾತಾಡಿಸಿ ಅವರಿಂದ ಏನೋ ಒಂದು ವಿಷಯ ತಿಳ್ಕೊಳ್ಬೇಕಾಗುತ್ತೆ. ಅವ್ರ ಹತ್ರನೇ ಒಂದು ಬೈಟ್ ರೆಕಾರ್ಡ್ ಮಾಡ್ಕೊಳ್ಬೋದು, ಅಥವಾ ಯಾರೋ ಒಬ್ಬರು ಬ್ರೈನ್ ಸರ್ಜನ್ ಹತ್ರ ಮಾತಾಡಬೇಕಾಗ್ಬೋದು, ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾಗ್ಬೋದು. ಇಲ್ಲ ಯಾರೋ ಒಬ್ಬರು ಹೆಚ್ಚು ಏನು ಮಾತಾಡ್ದಲೇ ಇರುವ ಒಬ್ಬರು ದೊಡ್ಡ ವೆಟ್ರನ್ ಆ್ಯಕ್ಟರ್ನ ಮಾತಾಡಿಸ್ಬೋದು. ಸೊ ಅದಕ್ಕೆ ಸಾಕಷ್ಟು ರಿಸರ್ಚ್ ಮಾಡಬೇಕು, ಆಯಿತಾ. ಅಥವಾ ಇನ್ಯಾರ್ದೋ ಬಗ್ಗೆ ನಾವು ಕೂತು ಫುಲ್ ಡೀಟೇಲ್ ಆಗಿ ಒಂದು ಶೋ ಪ್ರೆಸೆಂಟ್ ಮಾಡೋ ಥರ ಇರ್ಬೋದು. ಅವ್ರ ಶೋನಲ್ಲಿ ಜೊತೆನಲ್ಲಿ ಇಲ್ದಲೇ ಇರ್ಬೋದು, ಬಟ್ ಆ ವಿಷಯಗಳೆಲ್ಲ ತಿಳ್ಕೊಂಡು ಆ ಟಾಪಿಕ್ ಬಗ್ಗೆ ಮಾತಾಡಬೇಕಲ್ಲ. ಸೊ ಎಲ್ಲ ಗೊತ್ತಿರಬೇಕು, ಎಡಿಟಿಂಗ್ ಗೊತ್ತಿರಬೇಕು, ಆಡಿಯೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗು, ಆಮೇಲೆ ಕ್ಯಾಮ್ರಾ ಮುಂದೆ ನಾನು ಹೇಗಿರಬೇಕು, ಮೈಕ್ ಹಿಂದೆ ನಾನು ಹೇಗಿರಬೇಕು. ಆಮೇಲೆ ಸುಮಾರು ಜನ ಅನ್ಕೊಂಡ್ಬಿಡ್ತಾರೆ, ನಾನು ಹಾಡು ಹೇಳ್ತೀನಿ, ನಂಗೆ ವಾಯ್ಸ್ ಚೆನ್ನಾಗಿದೆ, ನಾನು RJ ಆಗಿಬಿಡ್ಬೋದು. ನೋ, ವಾಯ್ಸ್ ಎಲ್ರಿಗೂ ದೇವ್ರ ವಾಯ್ಸ್ ಕೊಟ್ಟಿರ್ತಾರೆ, ಹೌದು ಅಲ್ವಾ. ಒಂದು ಎಲ್ಲರಿಗೂ ಯೂನಿಕ್ ವಾಯ್ಸ್, ಎಕ್ಸಾಕ್ಟ್ಲಿ, ಯೂನಿಕ್ ವಾಯ್ಸ್. ಸೊ ನಮ್ಮ ವಾಯ್ಸ್ನ ನಾವು ಫಸ್ಟ್ ಪ್ರೀತಿಸ್ಬೇಕು. ಸೊ ನಮ್ಮನ್ನು ನಾವು ಪ್ರೀತಿಸಿದ್ರೆ ಮಾತ್ರ ಹೇಗೆ ಬೇರೆಯವರೆಲ್ಲರೂ ನಮ್ಮನ್ನು ಇಷ್ಟಪಡ್ತಾರೆ ಅಂತ ಅಂತಾರೋ, ಸೊ ನಾನು ವಾಯ್ಸ್ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ನನ್ನ ವಾಯ್ಸ್ ಹೇಗೆ ಇದ್ರೂ ಅದು ಯುನೀಕ್ ಆಗಿದೆ, ಚೆನ್ನಾಗಿದೆ, ನಾನು ಅದನ್ನು ಟ್ರೈನ್ ಮಾಡ್ತೀನಿ, ನಾನು ಅದನ್ನು ಕಲ್ಚರ್ ಮಾಡ್ಕೊಳ್ತೀನಿ, ನಾನು ಮಾಡಿಕೊಂಡು ನಾನು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀನಿ. ಯಾಕಂದರೆ ಕೆಲವೊಬ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಎಕ್ಸಾಕ್ಟ್ಲಿ, ನನ್ನ ವಾಯ್ಸ್ ಕೇಳಿಸಲ್ಲ ಚೆನ್ನಾಗಿ, ಫೋನಲ್ಲಿ ಮಾತಾಡ್ತಾ ಕರ್ಕಶವಾಗಿ ಕೇಳಿಸುತ್ತೆ. ಸೊ ಇರುತ್ತೆ ಕೆಲವೊಬ್ಬರಿಗೆ. ಎಕ್ಸಾಕ್ಟ್ಲಿ, ಸೊ ಅದು ಫಸ್ಟ್ ಬರಬಾರ್ದು. ಸೊ ಅದನ್ನ ಹೇಳದ್ನಲ್ಲ, ಸೊ ವಾಯ್ಸ್ ಬಗ್ಗೆ ಗಮನ ಇರಬೇಕು, ವಿಷಯಗಳು ತಿಳ್ಕೊಂಡಿರ್ಬೇಕು. ವೊಕ್ಯಾಬ್ಲರಿ ಅಂದರೆ ವಿಶೇಷವಾಗಿರೋ ಪದಗಳು ನಾನು ಏನು ಬಳಸ್ಬೋದು ಈ ಟೈಮಲ್ಲಿ ಅಂತ ಯೋಚನೆ ಮಾಡಬೇಕು. ಆಮೇಲೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಸ್ಪಾಂಟೇನಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಸ್ವಾಭಾವಿಕವಾಗಿ ನಾನು ಮೈಕ್ ಮುಂದೆ ಕೂತಾಗ ನಾನು ಹೇಗೆ ಮಾತಾಡಬೇಕು, ಅಥವಾ ಆ ಟೈಮಲ್ಲಿ ಅವ್ರು ಯಾರೋ ಎದುರುಗಡೆ ಏನೋ ಮಾತಾಡಿದ್ರು, ನಾನು ಇದಕ್ಕೆ ಎಷ್ಟು ಕ್ವರ್ಕಿಯಾಗಿ ನಾನು ಆನ್ಸರ್ ಮಾಡ್ತೀನಾ, ವಿಟ್ಟಿಯಾಗಿ ನಾನು ರಿಪ್ಲೈ ಮಾಡ್ತೀನಾ, ಫನ್ನಿಯಾಗಿ ಹೇಳ್ತೀನಾ, ಇಲ್ಲ ಕೋಪಿಸ್ಕೊಂಡು ಹೇಳ್ತೀನಾ, ಇಲ್ಲ ಹೆದರ್ಕೊಂಡು ಹೇಳ್ತೀನಾ, ಯಾವ ಎಮೋಷನ್ನ ನಾನು ವಾಯ್ಸ್ ಮುಖಾಂತರ ಹೊರಗಡೆ ಹಾಕ್ಬೋದು ಅನ್ನೋದನ್ನು
ಗೊತ್ತಿರಬೇಕು. ಇದೆಲ್ಲ ಖಂಡಿತ ಇಮಿಡಿಯೇಟ್ಲಿ ಬರಲ್ಲ, ಸ್ಲೋಲಿ ಮಾಡ್ತಾ ಮಾಡ್ತಾ ಬರುತ್ತೆ, ಆಯಿತಾ. ಸೊ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಏನೇ ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಅನ್ನೋದಕ್ಕೆ ರೆಡಿ ಆಗಿದ್ದರೆ ನೋಡಿ, ಅವ್ರು ಯಾರು ಬೇಕಾದ್ರೂ RJ ಆಗ್ಬೋದು. ಓಕೆ. ಶ್ರೀವಿದ್ಯಾ, ಇನಿಷಿಯಲ್ ಡೇಸಲ್ಲಿ ನೀವು RJ ಜಾಬ್ ಏನೋ ಸಿಕ್ತು ಆ್ಯಂಡ್ 92.7ಗೆ ಹೋದ್ರಿ. ಅಲ್ಲಿನ ಚಾಲೆಂಜಸ್ ಏನೇನೆಲ್ಲ ಫೇಸ್ ಮಾಡಬೇಕಾಯ್ತು ನಿಮಗೆ? ಎಲ್ಲ ಚಾಲೆಂಜ್ ಆಗಿತ್ತು. ಓಕೆ, ಸೊ ಐ ವಾಸ್ ಜಸ್ಟ್ ಔಟ್ ಫ್ರಮ್ ಕಾಲೇಜ್. ರೇಡಿಯೋಗೆ ನಾನು ಒಂದು ಪುಟಾಣಿ ಬೇಬಿ ಮಗು ಥರ ಹೋದೆ. ನನಗೆ ಏನೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಯಾರಿಗೂ ಗೊತ್ತಿರಲ್ಲ. ಅಥವಾ ಒಂದು ಚಾನಲಿಂದ ಇನ್ನೊಂದು ಚಾನಲ್ ಚೇಂಜ್ ಮಾಡಿದವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಿರುತ್ತೆ, ಅಥವಾ ಯಾವುದೋ ಟಿ ವಿನಲ್ಲಿ ಕೆಲಸ ಮಾಡಿ ರೇಡಿಯೋಗೆ ಬಂದಿರೋರು, ಅಥವಾ ಇನ್ನೆಲ್ಲೋ ಅಥವಾ ಒಂದು ಕೇಬಲ್ ಚಾನಲಲ್ಲಿ ಕೆಲಸ ಮಾಡಿ ಬಂದಿರೋರು, ಆ ಥರ. ಬಟ್ ನನಗೆ ಪ್ರಯರ್ ಎಕ್ಸ್ಪೀರಿಯನ್ಸ್ ಯಾವುದೂ ಇಲ್ದಲೇ ಇದ್ದಿದ್ದರಿಂದ ನನಗೆ ಬಟ್ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇದ್ದು ಏನಂದರೆ, ನನಗೆ ಐ ವಾಸ್ ಫೆಮಿಲಿಯರ್ ವಿತ್ ಮ್ಯೂಸಿಕ್, I was familiar with anchoring, and I was familiar with the presentations. ಅಂದರೆ ನನ್ನನ್ನು ನಾನು ಹೇಗೆ ಪ್ರೆಸೆಂಟ್ ಮಾಡ್ಕೊಳ್ಬಹುದು ಅನ್ನೋದು ಅಷ್ಟು ಬೇಸಿಕ್ ಗೊತ್ತಿತ್ತು. ಸೊ ಚಾಲೆಂಜ್ ವಾಸ್ ಇವಾಗ 60 ಸೆಕೆಂಡ್ಸಲ್ಲಿ ಲಿಂಕ್ ಮುಗಿಸೋದು ಹೇಗೆ. ಇಟ್ ಆಲ್ವೇಸ್ ಯೂಸ್ ಟು ಎಕ್ಸ್ಟೆಂಡ್. ನಂದು 2 ನಿಮಿಷ ಆಗೋಗೋದು, 1.5 ನಿಮಿಷ ಆಗೋಗೋದು. ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಬಂದು ಆ ಲಿಂಕ್ ಕ್ಯಾನ್ಸಲ್ ಮಾಡಿ, ನಿನ್ನ ಶೋನೇ ಕ್ಯಾನ್ಸಲ್ ಮಾಡಿಬಿಡೋರು, ನೀವು ಮಾಡಿಬಿಡ ಇವತ್ತು. ಸಿ ಇಫ್ ಯು ಆರ್ ನಾಟ್ very well prepared, don't do it. Either do it nicely or perfectly, either don't do it. That was his policy. Because ಆ ಥರ ಸ್ಟ್ರಿಕ್ಟಾಗಿ ಇದ್ರೇ ನಾವು ಕಲಿಯೋಕ್ಕೆ ಸಾಧ್ಯ. ಆ್ಯಂಡ್ ದ ಮೋರ್ ಪ್ರಾಕ್ಟೀಸ್ ಯು ಡೂ, ದ ಮೋರ್ ವೆರಿ ವೆಲ್ ಯು ವಿಲ್ ಗೆಟ್ ಇಟ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ರೇಡಿಯೋಲಿ ಇವಾಗ ರೇಡಿಯೋನೇ ಆಗಿರ್ಬೋದು, ಅಥವಾ ಆ್ಯಂಕರಿಂಗೇ ಆಗಿರ್ಬೋದು, ಅಥವಾ ಎನಿ ಸಚ್ ಕೈಂಡ್ ಆಫ್ ಆರ್ಟ್ ರಿಲೇಟೆಡ್ ಜಾಬ್ ಇರುತ್ತಲ್ಲ, ಈಗ ಇನ್ವರ್ಟೆಡ್ ಕಾಮ ಹಾಕಿ ಒಂದು ಕೋಟ್ ಥರ ಹಾಕಿ ಒಂದು ಪ್ರೊಫೆಷ್ನಲ್ ಪರ್ಫೆಕ್ಟ್ ಟ್ರೈನಿಂಗ್ ಅಂತ ಯಾರೂ ಕೊಡೋಕ್ಕಾಗಲ್ಲ. ಇದು ನಾ ಆಗಲೇ ಹೇಳ್ದಂಗೆ ಸ್ಪಾಂಟೇನಿಯಸ್ ಆಗಿ ಸ್ವಾಭಾವಿಕವಾಗಿ ನಾವು ಕಲ್ತ್ಕೊಳ್ಬೇಕು. ಆಮೇಲೆ ಇನ್ನೊಬ್ಬರು ಸ್ಟೈಲ್ನ ನಾನು ಇಮಿಟೇಟ್ ಮಾಡ್ತೀನಿ, ಅಥವಾ ಇನ್ನೊಬ್ಬರ ಥರನೇ ನಾನು ಟ್ರೈ ಮಾಡ್ತೀನಿ, ಮಾತಾಡ್ತೀನಿ, ಅದು ಯಾವುದೂ ವರ್ಕ್ ಆಗಲ್ಲ. ನಮ್ಮದೇ ಒಂದು ಎಕ್ಸ್ ಫ್ಯಾಕ್ಟರ್ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಆಮೇಲೆ ನಾನೇನು ಹೇಳ್ತೀನಿ ಅಂದರೆ, ನಾವಾಗಿರಬೇಕು. ಐದರ್ ಕ್ಯಾಮ್ರಾ ಮುಂದೆ ಆರ್ ಕ್ಯಾಮ್ರಾ ಹಿಂದೆ ಆಗಿರ್ಬೋದು, ಒಂದೇ ಥರನೇ ಇದ್ರೆ ಆದಷ್ಟು ಬೆಟರ್. ಆ್ಯಂಡ್ ಆಲ್ಸೋ ಮೈಕ್ ಮುಂದೆ ಅಥವಾ ಹಿಂದೆ ನಾವಾಗಿರ್ಬೇಕು. ಬಿ ಯುವರ್ ಓನ್ ಸೆಲ್ಫ್. ಆವಾಗ ಈಸಿ ಆಗುತ್ತೆ. ಹೌದು, ಏನೇ ಕಲ್ತ್ಕೊಳ್ಳೋದು ಈಸಿ ಆಗುತ್ತೆ. ಇವಾಗ ವಿಷಯಗಳು ನಾವು ಕನ್ವೆ ಮಾಡೋದು ಕೂಡ ಈಸಿ ಆಗುತ್ತೆ. ಈಗ ಇನ್ಯಾರ್ದೋ ಶೋ ಎಷ್ಟೋ ಸಲ ನಾವು ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಇವಾಗಲೇ ಬಿಗ್ FM ಅಲ್ಲಿ ಸದ್ಯಕ್ಕೆ ನಾನು ಸುಪ್ರಭಾತ ಮಾಡ್ತಾಯಿದ್ದೀನಿ. ಸುಮಾರು ಸಲ ಒಂದ್ಸಲ ಲಾಸ್ಟ್ ಒಂದು ಫ್ಯೂ ಮಂತ್ಸ್ ಬ್ಯಾಕು ರೋಹಿತ್ ಇದ್ದಾರಲ್ಲ, ರಾಕ್ ಸ್ಟಾರ್ ರೋಹಿತ್, ಅವ್ರಿಗೇನೋ ಸ್ವಲ್ಪ ಹುಷಾರು ತಪ್ಪಿತ್ತು. ಅವಾಗ ಅವ್ರ ಶೋ ನಾನು ಮಾಡಿದೆ. ಸೊ ಇವಾಗ ರೋಹಿತ್ ಸ್ಟೈಲಲ್ಲೇ ನಾನು ಮಾಡೋಕ್ಕಾಗಲ್ಲ. ಸೊ ಶ್ರೀವಿದ್ಯಾ ಇಸ್ ಶ್ರೀವಿದ್ಯಾ. ಈಗ ನಮ್ಮ ಸೂಪರ್ ಬೆಂಗಳೂರನ್ನ RJ ಶ್ರೀವಿದ್ಯಾ ಹೇಗೆ ಮಾಡ್ತಾಳೆ ಹಾಗೆ ಮಾಡ್ತಾಳೆ. ಇವಾಗ ರೆಟ್ರೋ ಸವಾರಿನೂ ನಾನು ಮಾಡಿದ್ದೀನಿ. ಅವ್ರಿಗೆ ಯಾವಾಗಲೂ ಹುಷಾರಿಲ್ದಲೇ ಇದ್ದಾಗ, ಏನೋ ಮಾಡೋಕ್ಕಾಗ್ದಲೇ ಇದ್ದಾಗ 1 or 2 days ಅಥವಾ ಆ ಥರ ಟೈಮಲ್ಲಿ. ಸೊ ಅವಾಗ ರ್ಯಾಪಿಡ್ ರಶ್ಮಿ ಥರನೇ ನಾನು ಅದೇ ಸ್ಟೈಲಲ್ಲಿ ನಾನು ಮಾತಾಡೋಕ್ಕಾಗಲ್ಲ. ಆ ಎಲಿಮೆಂಟ್ಸ್ನೇ ತೊಗೊಂಡು ನನ್ನ ಫನ್ನಿ ಎಲಿಮೆಂಟ್ ಯಾವ ಥರ ಇದೆ, ಅಥವಾ ನನ್ನ ಸೆನ್ಸ್ ಆಫ್ ಹ್ಯೂಮರ್ ಯಾವ ಥರ ಇದೆ, ನಾನು ಹೇಗೆ ಪ್ರೆಸೆಂಟ್ ಮಾಡ್ಬೋದು ನಾನು. ಬಟ್ ಅದು ತುಂಬ ಕಷ್ಟ ಆ ಥರ ಚೇಂಜ್ ಮಾಡಿಕೊಂಡು ಮಾತಾಡೋದು. ಬಟ್ ಅವ್ರ ಸ್ಟೈಲಲ್ಲಿ ಮಾಡೋದು ದೆರ್ ಇಸ್ ನೋ ವೇ. ಆ್ಯಂಡ್ ಜನ ಅದನ್ನು ಒಪ್ಕೊಳ್ಳೋದು ಇಲ್ಲ, ಆ್ಯಂಡ್ ಚೆನ್ನಾಗೂ ಕೇಳಲ್ಲ ಅದು ಹಾಗೆ. ಸೊ ಯು ಹ್ಯಾವ್ ಟು ಬಿ ಸ್ಪಾಂಟೇನಿಯಸ್ ಆ್ಯಂಡ್ ಸ್ವಾಭಾವಿಕವಾಗಿ ನಾವಾಗಿರಬೇಕು. RJ ಬಿಟ್ಟು ನೀವು ವಾಯ್ಸ್ ಓವರ್ಸ್, ಡಬ್ಬಿಂಗ್ ಎಲ್ಲನೂ ಮಾಡ್ತಿದ್ದೀರಾ. ಸೊ ಡಬ್ಬಿಂಗ್ ಜರ್ನಿ ಹೇಗೆ ಶುರುವಾಗಿದ್ದು? ಸೊ ಆ್ಯಕ್ಚುಲಿ ವಾಯ್ಸ್ ಓವರ್ಸ್ ನಾನು ತುಂಬ ಮಾಡಿದ್ದೀನಿ. ವಾಯ್ಸ್ ಓವರ್ಸ್ ಅಂದರೆ ಇವಾಗ ರೇಡಿಯೋನಲ್ಲೇನೇ ವಾಯ್ಸ್ ಓವರ್ಗಳು ತುಂಬ ನಾವು ಕೊಡಬೇಕಾಗತ್ತೆ ಎಷ್ಟೋ ಸಲ. ಅವಾಗ ಶುರುವಾಗುತ್ತೆ, ಅವಾಗ ಮಾಡಿರ್ತೀವಿ. ಸೊ ವಾಯ್ಸ್ ಓವರ್ಸ್ ಹೇಗಿರುತ್ತೆ ಅಂದರೆ, ಇಂಗ್ಲೀಷಲ್ಲಿರುತ್ತೆ ಯೂಶ್ವಲಿ ಸ್ಕ್ರಿಪ್ಟು, ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಮಾಡ್ತೀವಿ. ಸೊ ಇದು ಕ್ಲೈಂಟ್ಗೆ ಯಾವ ಥರ ಬೇಕಾಗಿರುತ್ತೆ, ಯಾವ ಮೂಡಲ್ಲಿ ಬೇಕಾಗಿರುತ್ತೆ, ಯಾವ ಥರ ಟೆಕ್ಸ್ಚರ್ ಆಫ್ ವಾಯ್ಸ್ ಬೇಕಾಗುತ್ತೆ, ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಕೇಪಬಿಲಿಟಿ ಎಷ್ಟಿದೆ, ನಾವು ಎಷ್ಟು ಮಾಡೋಕ್ಕೆ ಸಾಧ್ಯ ಇದೆ, ಆ್ಯಂಡ್ ಎಷ್ಟು ಫಾಸ್ಟಾಗಿ, ಎಷ್ಟು ಕಡಿಮೆ ಪದಗಳಲ್ಲಿ, ಎಷ್ಟು ಸೆಕೆಂಡ್ಸಲ್ಲಿ ನಾವು ಕ್ರಿಸ್ಪಾಗಿ ಅದನ್ನು ಚಿಕ್ಕದು ಮಾಡಿ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ವಾಯ್ಸ್ ಓವರ್ಸ್ ಇಸ್ ಎ ವೆರಿ ನೈಸ್ ಥಿಂಗ್ ಆ್ಯಂಡ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್. ತುಂಬ ತಿಳ್ಕೊಳ್ಳೋಕ್ಕೆ, ಕಲ್ತ್ಕೊಳ್ಳೋಕ್ಕೆ. ಆ್ಯಂಡ್ ಯಾವುದೋ ಒಂದು ಇವಾಗ ಜನಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ
ಒಂದು ಸಲಾರ್ಪುರಿಯ ಸತ್ವ ಅಂತ ಒಂದು ಬಿಲ್ಡಿಂಗ್, ಅದು ದಟ್ಸ್ ಎ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ. ಅದನ್ನು ವಾಯ್ಸ್ ಮುಖಾಂತರ ರೇಡಿಯೋದಲ್ಲಿ ನೀವೆಷ್ಟು ಕ್ರಿಯೇಟಿವ್ ಆಗಿ ನೀವೇ ಬರೆದು ಅದನ್ನು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ವಾಯ್ಸ್ ಓವರ್ ಆಗಿ, ಆಯಿತಾ. ಸೊ ಈ ಥರದ ಚಾಲೆಂಜಸ್ ಎಲ್ಲ ಇರುತ್ತೆ ಆ್ಯಂಡ್ ಜನಕ್ಕೆ ಅದು ಅರ್ಥ ಆಗಬೇಕು. ಸೊ ಇದೊಂದು ಬಿಲ್ಡಿಂಗು, ಇದೊಂದು ಕಮ್ಯುನಿಟಿ, ಇಲ್ಲಿ ಫ್ಲ್ಯಾಟ್ಸ್ನ ಸೇಲ್ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಲ್ಲ ಜನಕ್ಕೆ. ಸೊ ಸಿಂಪಲ್ ಆಗಿ ಕೂಡ ಇರಬೇಕು. ಸೊ ಇಟ್ಸ್ ವೆರಿ ನೈಸ್. ಸೊ ವಾಯ್ಸ್ ಓವರ್ಸ್ ನಾನು ಮಾಡಿದ್ದೀನಿ. ಸೊ ಡಬ್ಬಿಂಗ್ ನಾನು ತುಂಬ ಮಾಡಿಲ್ಲ, ಕಡಿಮೆ ಮಾಡಿದ್ದೀನಿ. ಡಬ್ಬಿಂಗಲ್ಲಿ ಏನಂದರೆ ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗೋದು, ಆಮೇಲೆ ಆ ಕ್ಯಾರೆಕ್ಟರ್ಗೆ ಎಕ್ಸಾಕ್ಟ್ಲಿ ವಾಯ್ಸ್ನ ನಾವು ಮಾಡ್ಯುಲೇಟ್ ಮಾಡ್ಕೊಂಡು ಮಾತಾಡೋದು. ಆ್ಯಂಡ್ ಇವಾಗ ಏನಾಗುತ್ತೆ, ಅರ್ಧ ಡಬ್ಬಿಂಗ್ ಇವತ್ತು ಮಾಡಿರ್ತೀವಿ, ಇನ್ನು ಅರ್ಧ ಡಬ್ಬಿಂಗ್ ನಾಳೆ ಮಾಡ್ತೀವಿ. ಸೊ ನೆನ್ನೆ ಏನು ಮಾಡಿದ್ವಿ ಅದನ್ನು ನೆನ್ಪು ಮೇಲೆ ಇಟ್ಕೊಂಡು ಅದೇ ವಾಯ್ಸೇ ತರಿಸ್ಬೇಕು. ಹೌದು, ಅದೇ ಥರನೇ ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ಆಲ್ಸೋ ನೈಸ್, ಬಟ್ ದಟ್ ಈಸ್ ಪ್ರಿಟಿ ಚಾಲೆಂಜಿಂಗ್. ಅಷ್ಟು ಸುಲಭ ಅಲ್ಲ. ಬಟ್ ಸುಮಾರು ಜನ ಏನು ಅಂದ್ಕೊಳ್ತಾರೆ, ವಾಯ್ಸ್ ಚೆನ್ನಾಗಿದೆ, ನಾನು ಟ್ರೈ ಮಾಡಿಬಿಡ್ಬೋದು ಡಬ್ಬಿಂಗು. ಇಟ್ಸ್ ನಾಟ್ ಈಸಿ, ಬಟ್ ದೇ ಕ್ಯಾನ್ ಡೂ ಇಟ್, ಮೀನ್ ಇಫ್ ದೇ ರಿಯಲಿ ವಾಂಟ್ ಟು. ಬಟ್ ತುಂಬ ಪರಿಶ್ರಮ ಬೇಕಾಗುತ್ತೆ. ಹೌದು, ಪ್ರಾಕ್ಟೀಸ್ ಇರಬೇಕು, ಟೈಮ್ ಕೊಟ್ಟು ಅದನ್ನು ಕಲಿತ್ರೆ ಮಾತ್ರ ಅದರಲ್ಲಿ ಸಸ್ಟೈನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ 1 day 2 day ಅಲ್ಲ ಅದು. ಆ್ಯಂಡ್ ಈ ಥರದ್ದು ವಾಯ್ಸ್ ರಿಲೇಟೆಡ್ ಕೆಲಸಗಳಲ್ಲಿ ನಾವು ನಮ್ಮದೇ ಒಂದು ಯುನೀಕ್ನೆಸ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ ತುಂಬಾ. ಸೊ ಅದು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ಆವಾಗ ನೀವು ಎಲ್ಲರ ವಾಯ್ಸ್ ಅಂದರೆ ಆರ್ಡಿನರಿ ವಾಯ್ಸ್ಗಳ ಮಧ್ಯದಲ್ಲಿ ನೀವು ಒಂಥರ ಹೋಗ್ಬಿಡ್ತೀರಾ, ಕಳೆದು ಹೋಗ್ತೀರಾ ಅಥವಾ ಮುಳುಗೋಗೋ ಚಾನ್ಸಸ್ಸು ಇರುತ್ತೆ. ಸೊ ಯು ಹ್ಯಾವ್ ಟು ಲವ್ ಯುವರ್ ವಾಯ್ಸ್ ವಿತ್ ದ್ಯಾಟ್. ನಿಮ್ಮ ವಾಯ್ಸ್ನ ನೀವು ಸ್ಪೆಷಲ್ ಆಗಿ ಮಾಡ್ಕೊಳ್ಬೇಕು. ಹೌದು, ಹತ್ತರಲ್ಲಿ ನಂದು ಒಂದು ಅನ್ನೋ ಥರ ನಾವು ಸ್ಟ್ಯಾಂಡ್ ಆದರೆ ಮಾತ್ರನೇ ಸಸ್ಟೈನ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ವಾಯ್ಸ್ ಅಂದರೆ ಅವ್ರ ಥರ ಇವ್ರ ಥರ ಇಮಿಟೇಟ್ ಮಾಡಿದ್ರೆ ವಿ ಕಾಂಟ್ ಅಲ್ಲಿ ಸಸ್ಟೈನ್ ಆಗೋದು. ಅಲ್ಲ, ಅದು ಒಂದಿದೆ. ಇವಾಗ ಮಿಮಿಕ್ರಿ ಆರ್ಟಿಸ್ಟ್ ಇಮಿಟೇಷನ್ಸೇ ಮಾಡ್ತಾರಲ್ಲ, ಇಮಿಟೇಟೇ ಮಾಡ್ತಾರೆ, ಅದೇನು ತಪ್ಪಿಲ್ಲ. ಸೊ ದಟ್ಸ್ ಎ ಡಿಫ್ರೆಂಟ್ ಜಾನ್ರ ಅಥವಾ ದಟ್ಸ್ ಎ ಡಿಫ್ರೆಂಟ್ ಆರ್ಟ್ ಅಂತಲೇ ಹೇಳ್ಬೋದು. ಇವಾಗ ಸ್ಟ್ಯಾಂಡಪ್ ಕಾಮಿಡಿ ಮಧ್ಯದಲ್ಲೂ ಕೂಡ ದೆರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಇಮಿಟೇಟ್ ವಾಯ್ಸಸ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ರೇಡಿಯೋ ಶೋಸಲ್ಲೂ ವಾಯ್ಸ್ನ ಇಮಿಟೇಟ್ ಮಾಡಿ ನಾವು ಮಾತಾಡೋ ಅಂಥದ್ದು ಬಹಳ ಇರುತ್ತೆ. ದರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಆದರೆ ನಿಮಗೆ ನಿಮ್ಮ ವಾಯ್ಸ್ನ ನೀವು ಇಮಿಟೇಟ್ ಮಾಡ್ತಾ ಇದ್ದೀರಾ, ನೀವು ನಿಮ್ಮದೇ ವಾಯ್ಸಲ್ಲಿ ಮಾತಾಡ್ತಾ ಇದ್ದೀರಾ, ನೀವು ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ, ನೀವು ಯಾವ ಕ್ಯಾರೆಕ್ಟರ್ಗೆ ಯಾವ ಟೈಮಲ್ಲಿ ಏನು ಮಾತಾಡ್ತಾ ಇದ್ದೀರೋ ಅನ್ನೋ ಒಂದು ಅವೇರ್ನೆಸ್ ಇರಬೇಕು. ಹೌದು, ಅದೊಂದು ಸಣ್ಣ ಲೈನ್ ಅಷ್ಟೇ ತಿಳ್ಕೊಳ್ಬೇಕಾಗತ್ತೆ. ಎಕ್ಸಾಕ್ಟ್ ನಾವು ಯಾವ ಥರ ಮಾತಾಡ್ತೀವಿ ಅಂದರೆ ಕೆಲವೊಂದ್ಸಲ ಏನಾಗುತ್ತೆ, ನಾವು ಈಗ ರೇಡಿಯೋ ಯಾರ್ದೋ ಕೇಳ್ತಾ ಇರ್ತೀವಿ ಅಥವಾ ಆ್ಯಂಕರಿಂಗ್ ಇರ್ಬೋದು. ಸೊ ನಾವು ಅವರನ್ನೇ ಇಮಿಟೇಟ್ ಮಾಡೋಕೆ ಶುರು ಮಾಡಿಬಿಡ್ತೀವಿ. ಸೊ ನಮ್ಮತನ ಅನ್ನೋದು ಇರಲ್ಲ ಅಲ್ಲಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇನಾಗುತ್ತೆ, ಅನ್ನೋಯಿಂಗ್ಲಿ ವಿ ಆಲ್ ವಿಲ್ ಇಮಿಟೇಟ್ ಅಲ್ವಾ. ಇವಾಗ ನಾನು ನಮ್ಮ ತಾಯಿ ಥರ ಮಾತಾಡೋದಿರ್ಬೋದು, ಅಥವಾ ನಮ್ಮ ತಂದೆ ಥರ ಮಾತಾಡೋದಿರ್ಬೋದು, ಅಥವಾ ನಿಮ್ಮ ಸಿಬ್ಲಿಂಗ್ ಯಾರೋ ಇರ್ತಾರಲ್ಲ ಅವ್ರನ್ನೇನೋ ಆಡ್ಕೊಳ್ಳೋದು, ತಮಾಷೆ ಮಾಡೋದು, ಅದೆಲ್ಲ ನಾವು ಮಾಡೇ ಇರ್ತೀವಿ. ಅಥವಾ ಯಾರೋ ನಿಮ್ಮ ಲೆಕ್ಚರರೋ, ನಿಮ್ಮ ಟೀಚರೋ, ಇನ್ಯಾರೋ ಹೇಳಿದಾಗ ಅದು ಮಾಡ್ತೀವಿ. ಸಿ ದೋಸ್ ಆರ್ ಆಲ್ ಫನ್ ಎಲಿಮೆಂಟ್ಸ್. ಅದೆಲ್ಲ ಇರಬೇಕು ಲೈಫಲ್ಲಿ. ಆ ಥರ ಮಾಡ್ದಾಗ್ಲೇ ಸೊ ನಾನು ಇದನ್ನು ಮಾಡಬಲ್ಲೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಐ ಯೂಸ್ ಟು ಇಮಿಟೇಟ್. ನಾನು ಎಲ್ಲರನ್ನೂ ಜಗತ್ತಲ್ಲಿ ಎದುರುಗಡೆ ಬಂದವ್ರನ್ನ ನಾನು ತುಂಬ ಚೆನ್ನಾಗಿ ಇಮಿಟೇಟ್ ತುಂಬ ಮಾಡ್ತಿದ್ದೆ. ಈಗ ಕಡಿಮೆ ಆಗಿದೆ ಬಹುಶಃ. ಐ ಡೋಂಟ್ ನೋ, ಇವಾಗ ಮತ್ತೆ ಮಾಡೋಕ್ಕೆ ಇಷ್ಟ ಇದೆ ನನಗೆ. ಕೆಲವು ಸಲ ಐ ವಿಲ್ ಬಿ ಸಕ್ಸಸ್ಫುಲ್, ಕೆಲವು ಸಲ ಆಗಲ್ಲ, ಬಟ್ ಐ ವಿಲ್ ಟ್ರೈ. ಐ ಲೈಕ್ ದ್ಯಾಟ್. ರೇಡಿಯೋ ಫೀಲ್ಡ್ ಅಂತ ಬಂದಾಗ RJ ಬಿಟ್ಟು ಬೇರೆ ಏನೇನೆಲ್ಲ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೋದು ನೀವು? ಓಕೆ, ಇವಾಗ ಬೇಸಿಕಲಿ ನಾನು ಮ್ಯೂಸಿಕ್ ಆಲ್ರೆಡಿ ಕಲ್ತಿದ್ದರಿಂದ ನಾನು RJ ಆಗೇ ಜಾಯಿನ್ ಆಗಿದ್ದು ಫಸ್ಟ್, ಜಸ್ಟ್ ರೇಡಿಯೋ ಜಾಕಿ ಆಗಿ. ಅದಾದಮೇಲೆ ದೆನ್ ಐ ಗಾಟ್ ಪ್ರಮೋಟೆಡ್ ಟು ಮ್ಯೂಸಿಕ್ ಮ್ಯಾನೇಜರ್ ಅಂತ. ಸೊ ಮ್ಯೂಸಿಕ್ ಸ್ಕೆಡ್ಯೂಲಿಂಗ್ ಅಂತ ಇರುತ್ತೆ, ಅಂದರೆ ಸಾಕಷ್ಟು ಮ್ಯೂಸಿಕಲ್ ಎಲಿಮೆಂಟ್ಸು ಪ್ಲೇಸ್ ಮಾಡೋದಿರುತ್ತೆ ಇವಾಗ ನಮ್ಮ ರೇಡಿಯೋನಲ್ಲಿ. ಸೊ ನೀವು ಕೇಳಿಸ್ಕೊಳ್ತೀರಲ್ವಾ. ಸೊ ಇದ್ರ ಬಗ್ಗೆ ಮ್ಯೂಸಿಕ್ ನಾಲೆಡ್ಜ್ ಇದ್ದರೆ ಅವರೇ ಒಂದು ಬೇಸಿಕಲಿ ಒಂದು ಟ್ರೈನಿಂಗ್ ಕೊಟ್ಟು ನೀವು ಅಲ್ಲಿ ಆ ಕೆಲಸನ ನೀವು ಮಾಡ್ಬೋದು. ಅದಲ್ಲದೆ ನಿಮಗೆ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ಇಂಟ್ರೆಸ್ಟ್ ಇದೆ. ಇವಾಗ ನಾನು ಸುಮಾರು ಜನ ಹುಡುಗರು ಇರ್ತಾರೆ ಅಥವಾ ಹುಡುಗಿರು ಇರ್ತಾರೆ. ನಾನು ಫ್ಯೂ ಇನ್ಸ್ಟ್ರೂಮೆಂಟ್ಸ್ ನಾನು ಕಲ್ತ್ಕೊಂಡಿದ್ದೀನಿ. ಮ್ಯೂಸಿಕ್ ಕಂಪೋಸಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಪ್ರೋಮೋ ಪ್ರೊಡ್ಯೂಸರ್ ಅಂತ ಹೇಳಿ ಒಂದು ಪೊಸಿಷನ್ ಇದೆ, ಅದು ಕೂಡ ಆಗ್ಬೋದು. ಪ್ರೋಮೋ ಪ್ರೊಡ್ಯೂಸರ್ ಅಂತಂದರೆ ಮ್ಯೂಸಿಕಲ್ ಎಲಿಮೆಂಟ್ಸ್ ಎಲ್ಲ ಹಾಕಿ, ಇವಾಗ ನಾವು ಸ್ಕ್ರಿಪ್ಟ್ ಬರೆದಿರ್ತೀವಿ, ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅದಕ್ಕೆ ವಾಯ್ಸು, ಅದಕ್ಕೊಂದು ಪ್ರೊಡಕ್ಷನ್ ಮಾಡಿ ಅದನ್ನು ಮ್ಯೂಸಿಕ್ ಪ್ರೊಡ್ಯೂಸರ್ ಅಂತ ಆಗೋದು. ಪ್ರೊಡಕ್ಷನ್ ಮಾಡಿ ಒಂದು ಪ್ರೋಮೋ ರೆಡಿ ಮಾಡೋದು. ಜಿಂಗಲ್ಸ್ ಅಂತ ಬರುತ್ತಲ್ಲ, ಸೊ ಜಿಂಗಲ್ಸ್ನ ರೆಡಿ ಮಾಡೋದು ಅಂದರೆ ಪ್ರೊಡಕ್ಷನ್ ಮಾಡೋದು. ಆಯ್ತಾ. ಸ್ಕ್ರಿಪ್ಟ್ ಬರೆಯೋದಕ್ಕೆ ಒಬ್ರು ಕಾಪಿ ರೈಟರ್ ಅಂತ ಇರ್ತಾರೆ, ಕಾಪಿ ರೈಟರ್ ಕೂಡ ಆಗ್ಬೋದು.
ಅಂದರೆ ಇವಾಗ ನನಗೆ ಸ್ಕ್ರಿಪ್ಟ್ ಬರೆಯೋದ್ರಲ್ಲಿ ನನಗೆ ಗಟ್ಟಿತನ ಇದೆ, ಭಾಷೆನಲ್ಲಿ ಐ ಆಮ್ ವೆರಿ ವೆಲ್ ವರ್ಸ್ಡ್, ದಟ್ಸ್ ಮೈ ಫೋರ್ಟೆ ಅಂತ ಅಂದ್ಕೊಳ್ಳೋಣ. ಆವಾಗ ಅವರು ಕೂತು ಒಂದು ಯಾವುದೋ ಒಂದು ಟಾಪಿಕ್ ಕೊಡ್ತಾರೆ, ಅಥವಾ ಯಾವುದೋ ಒಂದು ಟ್ರಾನ್ಸ್ಲೇಷನ್ ಬರ್ಬೋದು, ಹಿಂದಿಯಿಂದ ಕನ್ನಡ ಅಥವಾ ಇಂಗ್ಲೀಷ್ ಟು ಕನ್ನಡ ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜಸ್, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಅದು. ಯೂಶ್ವಲಿ ನೀವು ಯಾವ ಸ್ಟೇಟಲ್ಲಿ ಇರ್ತೀರಾ ಆ ಲ್ಯಾಂಗ್ವೇಜ್ ಮೇಲೆ ಇರುತ್ತೆ, ಆಯಿತಾ. ಸೊ ಕಾಪಿರೈಟರ್ ಕೂಡ ಆಗ್ಬೋದು. ಸೊ ಕಾಪಿರೈಟರ್ ಏನು ಮಾಡ್ತಾರೆ, ಆ ಸಬ್ಜೆಕ್ಟ್ನ ಇಟ್ಕೊಂಡು ಒಂದು ಪ್ರೋಮೋ ಅಂತ ರೆಡಿ ಮಾಡ್ತಾರೆ. ದಟ್ ಪ್ರೋಮೋ ಕ್ಯಾನ್ ಬಿ ಆಫ್ ಎನಿಥಿಂಗ್, ಅದು ಶೋ ಬಗ್ಗೆ ಇರ್ಬೋದು, ಅಥವಾ ಯಾವುದೋ ಒಂದು ಸ್ಪೆಷಲ್ ವೀಕೆಂಡ್ ಶೋ ಮಾಡ್ತಾ ಇರ್ತೀವಿ ಅದಿರ್ಬೋದು, ಅಥವಾ ಒಂದು ಕ್ಯಾಂಪೇನ್ ಬಗ್ಗೆ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಸ್ಮಾಲ್ ಯುನೋ ಒಂದು ಮ್ಯಾರಥಾನ್ ರನ್ ಅಥವಾ ಒಂದು ಇವೆಂಟ್ ಇರ್ಬೋದು, ಆ ಥರದಕ್ಕೆ ಇರ್ಬೋದು. ಸೊ ಅದನ್ನು ಮಾಡ್ತಾರೆ. ಸೊ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ಬರೆಯೋಕೆ ಬಂದರೆ RJ ಆದಮೇಲೆ ಕಾಪಿರೈಟರ್ ಕೂಡ ಆಗ್ಬೋದು, ಮ್ಯೂಸಿಕ್ ಮ್ಯಾನೇಜರ್ ಆಗ್ಬೋದು, ಇಲ್ಲ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ನನಗೆ ಕೇಪಬಿಲಿಟಿ ಇದೆ ಅಂತಂದರೆ ಪ್ರೋಮೋ ಪ್ರೊಡ್ಯೂಸರ್ ಆಗ್ಬೋದು. ಇಲ್ಲ ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತಂದರೆ, ಪ್ರೊಡ್ಯೂಸರ್ ಅಂದರೆ ಈಗ ಸಿನಿಮಾದಲ್ಲೆಲ್ಲ ಪ್ರೊಡ್ಯೂಸರ್ ಅಂತ ಅಂದ್ಕೊಳ್ತಾರೆ, ಇಲ್ಲ. ಸೊ ಇಲ್ಲಿ ಮೀಡಿಯಾನಲ್ಲಿ ಆಡಿಯೋನಲ್ಲಾಗಿರ್ಬೋದು, ವಿಡಿಯೋನಲ್ಲಾಗಿರ್ಬೋದು, ಪ್ರೊಡ್ಯೂಸರ್ ಇಸ್ ಎ ಪರ್ಸನ್. ಒಂದು ಶೋಗೆ ಅದಕ್ಕೆ ಏನೇನು ಕಂಟೆಂಟ್ಸ್ ಬೇಕು, ಅದನ್ನು ಮುಂದೆ ಹೇಗೆ ತೊಗೊಂಡು ಹೋಗಬೇಕು, ಆಯಿತಾ. ಸೊ ಇವಾಗ ಒಂದು ಶೋ, ಈಗ ಸುಪ್ರಭಾತ ಅಂತ ಅಂದ್ಕೊಳ್ಳೋಣ, ಇದಕ್ಕೆ ಯೂಶ್ವಲಿ ನಮ್ಗೆ ಯಾರು ಪ್ರೊಡ್ಯೂಸರ್ ಇಲ್ಲ. ಇವಾಗ ಪ್ರೊಡ್ಯೂಸರ್ ಆದವರು ಅಂದರೆ ಸುಪ್ರಭಾತ ಶೋ ಯಾವ ಟೈಮಲ್ಲಿ ಬರುತ್ತೆ, ಈ ಟೈಮಲ್ಲಿ ಯಾವ ಏಜ್ನ ಜನ ಕೇಳಿಸ್ಕೊಳ್ತಾರೆ, ಟಾರ್ಗೆಟ್ ಆಡಿಯನ್ಸ್ ಏನಿರ್ತಾರೆ, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಏನು ಕಾಂಟೆಂಟ್ ಮಾಡ್ಬೋದು. ಸೊ ಇವಾಗ ಏನೇನು ಸೆಗ್ಮೆಂಟ್ಸ್ ಮಾಡ್ಬೋದು, ಆಮೇಲೆ ಏನೇನು ಸ್ಪೆಷಲ್ ಡೇಸ್ ಇದೆ, ಆ ಸ್ಪೆಷಲ್ ಡೇಗೆ ಎಲ್ಲಿ ಏನು ಇನ್ಕಾರ್ಪೊರೇಟ್ ಮಾಡ್ಬೋದು. ಈಗ ನನ್ನ ಶೋನಲ್ಲಿ ನಾನೇ ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡೋದಾದರೆ, ಇವಾಗ ಸುಪ್ರಭಾತ ಅಂತ ಶೋ ಮಾಡ್ತೀನಿ. ಎವ್ರಿ ಡೇ ಇದರಲ್ಲಿ ಒಂದು ಎಲಿಮೆಂಟ್ ಇರುತ್ತೆ, ಕಥಾಕೋಶ ಅಂತ. ಸೊ ಎವ್ರಿ ಡೇ ನಾನೊಂದು ಸ್ಟೋರಿ ಹೇಳ್ತೀನಿ. ಸೊ ಇವಾಗ ರೀಸೆಂಟ್ಲಿ ಇವಾಗ ಸುಬ್ರಹ್ಮಣ್ಯ ಷಷ್ಠಿ ಅಂತ ಇಲ್ಲಿ ಸಜ್ಜನ್ ರಾವ್ ಸರ್ಕಲ್ ಹತ್ರ ಎಲ್ಲ ತುಂಬ ಗ್ರ್ಯಾಂಡಾಗಿ ಸುಬ್ರಹ್ಮಣ್ಯ ತೇರು ಎಳ್ಕೊಂಡು ಹೋಗೋದು, ಪೂಜೆ ಮಾಡೋದು ಅದೆಲ್ಲ ಇರುತ್ತೆ, ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ಏನು, ಯಾವಾಗ ಬಂತು, ಸುಬ್ರಹ್ಮಣ್ಯ ಯಾರು, ಅವನ ಕಥೆ ಏನು, ಅವನ ಹಿನ್ನೆಲೆ ಏನು, ಅದನ್ನು ಹೇಳಿದ್ವಿ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ಒಂದಷ್ಟು ಬೈಟ್ಸ್ಗಳನ್ನ ಕಲೆಕ್ಟ್ ಮಾಡೋದು, ಅಲ್ಲಿ ಜನರನ್ನು ಒಂದಷ್ಟು ಮಾತಾಡಿಸೋದು, ಆಮೇಲೆ ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋದು. ಸೊ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಏನು, ಅದನ್ನು ಒಂದು ರೀಲ್ ಥರ ನಮ್ಮ ಇದರಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲೂ ಹಾಕ್ಬೋದು. ಜೊತೆಗೆ ಅದನ್ನು ನಾವು ಇನ್ನೊಂದು ಬೇಕಾದ್ರೆ ಆ ದೇವಸ್ಥಾನದವ್ರ ಜೊತೆ ಒಂದು ಸ್ಪಾನ್ಸರ್ಶಿಪ್ ಕೂಡ ನಾವು ಮಾಡ್ಕೊಳ್ಬೋದು. ಸೊ ಈ ಥರದ್ದೆಲ್ಲ ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡೋದು, ಆ ಕೆಲಸ ಕೂಡ ಮಾಡ್ಬೋದು. ಸೊ ಇಲ್ಲ ನಾನು ಇನ್ನೂ ಸ್ವಲ್ಪ ಯೋಚನೆ ಮಾಡ್ಬೋದು ಅಂತಂದರೆ ಒಂದು ಕ್ಯಾಂಪೇನ್ ಥರ ಮಾಡ್ಬೋದು. ಇವಾಗ ನ್ಯೂ ಇಯರ್ ಬರ್ತಾ ಇದೆ, ಕ್ರಿಸ್ಮಸ್ ಬರ್ತಾ ಇದೆ. ಸೊ ಇದಕ್ಕೆ ನಾನು ನಮ್ಮ ಶೋಗೆ ಸ್ಪೆಷಲಿ ನಾನು ಏನು ಪ್ಲ್ಯಾನ್ ಮಾಡ್ಬೋದು, ಕ್ಯಾಂಪೇನ್ ಥರ. ಸೊ ಸ್ಪಾನ್ಸರ್ಶಿಪ್ ಎಲ್ಲ ತರೋದಕ್ಕೆ ಸೇಲ್ಸ್ ಅವ್ರು ಇರ್ತಾರೆ, ಯೂಶ್ವಲಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಾವು ಕೆಲಸ ಮಾಡ್ಬೋದು. ಸೊ ಕಾಂಟೆಂಟ್ ಬಗ್ಗೆ ಯೋಚನೆ ಮಾಡೋದಾದರೆ ಪ್ರೊಡ್ಯೂಸರ್ ಆಗ್ಬೋದು, ಇಲ್ಲ ಸ್ಕ್ರಿಪ್ಟ್ಸ್ ಬರಿತೀನಿ ಅಂತಂದರೆ ಕಾಪಿರೈಟರ್ ಆಗ್ಬೋದು. ಮ್ಯೂಸಿಕ್ ರಿಲೇಟೆಡ್ ಜಾಬ್ಸ್ ಇದೆ ಅಂತ ಅಂದರೆ ಆವಾಗ ನೀವು ಪ್ರೊಮೋ ಪ್ರೊಡ್ಯೂಸರ್ ಆಗ್ಬೋದು, ಇಲ್ಲ ಮ್ಯೂಸಿಕ್ ಸ್ಕೆಡ್ಯೂಲಿಂಗ್ ಕೂಡ ಕಲ್ತ್ಕೊಳ್ಬೋದು. ಸೊ ಇವಾಗ ನೀವು ಮನ್ಸು ಮಾಡಿದ್ರೆ ದೇರ್ ಆರ್ ಲಾಟ್ಸ್ ಆಫ್ ಆಪ್ಷನ್ಸ್ ರೇಡಿಯೋನಲ್ಲೂ ಕೂಡ. ಇಲ್ಲ ನಾನೊಂದು ಡಿಜಿಟಲ್ ಪೇಜ್ನ ನಾನು ಮ್ಯಾನೇಜ್ ಮಾಡ್ತೀನಿ, ಇಲ್ಲ ಯೂಟ್ಯೂಬ್ ಚಾನಲ್ನ ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ, ಅದನ್ನು ಕೂಡ ಮಾಡುವಂಥ ಅವಕಾಶ ಇರುತ್ತೆ. ಸೊ ಇಟ್ ಈಸ್ ಅಪ್ ಟು ನಿಮ್ಮ ಕೇಪಬಿಲಿಟಿ ಹೇಗಿದೆ, ನೀವು ಹೇಗೆ ಚೂಸ್ ಮಾಡ್ತೀರಾ ಮಾಡ್ಕೊಳ್ತಾ ಹೋಗ್ಬೋದು. ಒಬ್ಬ RJ ರೇಡಿಯೋ ಒಳಗೆ ಏನೇನೆಲ್ಲ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೋದು ಅಂತ ಹೇಳಿದ್ರಿ. ಅದನ್ನು ಬಿಟ್ಟು ಅಂದರೆ RJ ಇಂಡಸ್ಟ್ರಿ ಒಳಗಡೆನೇ ಇರಬೇಕಾ ರೇಡಿಯೋ ಫೀಲ್ಡಲ್ಲಿ, ಅಥವಾ ಬೇರೆ ಏನೂ ಮಾಡಬಹುದಾ? ಇವಾಗ RJ ಆಗೇ ಇರೋಕ್ಕಾಗಲ್ಲ. ಬಿಕಾಸ್ ಇವಾಗ ಬೇರೆ ಬೇರೆ ಆಪ್ಷನ್ಸ್ ನಮ್ಮ ಬೆರಳು ತುದಿನಲ್ಲೇ ಸಿಕ್ಕಾಪಟ್ಟೆ ಬಂದಿರೋದ್ರಿಂದ ರೇಡಿಯೋ ಕೇಳುವಂಥ ಜನ ಮುಂಚೆಗಿಂತ ಸಾಕಷ್ಟು ಕಡಿಮೆ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಒಬ್ಬ RJ ರೇಡಿಯೋನ ಬಿಟ್ಟು ಬೇರೆ ಇನ್ನೇನೇನು ಮಾಡ್ಬೋದು ಅಂತ ಅಂದರೆ, ಅವರೊಬ್ಬರು ಫಸ್ಟ್ ಆಫ್ ಆಲ್ ಇನ್ಫ್ಲೂಯೆನ್ಸರ್ ಆಗ್ಬೋದು. ಇನ್ಫ್ಲೂಯೆನ್ಸರ್ ಅಂತ ಹೇಳೋದಕ್ಕಿಂತ ಒಬ್ಬ ಇನ್ಸ್ಪೈರರ್ ಆಗ್ಬೋದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲೇನೆ ಇವಾಗ ನಂದು RJ ಶ್ರೀವಿದ್ಯಾ ಅಂತಲೇ ನಂದೊಂದು ಪ್ರೊಫೈಲ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಹತ್ತತ್ರ ಒಂದು 2,000 ಜನ ಫಾಲೋ ಮಾಡ್ತಾರೆ. ಸೊ ಇವಾಗ ನನ್ನ ಪ್ರೊಫೈಲಲ್ಲಿ ಈಗ ನಾನು ಸುಪ್ರಭಾತ ಶೋ ಬಗ್ಗೆ ಒಂದಷ್ಟು ಪ್ರಮೋಷನ್ಸ್ ಮಾಡ್ತೀನಿ. ಜೊತೆಗೆ 92.7 ಬಿಗ್ FM ಇಂದ ಎಕ್ಸ್ಕ್ಲೂಸಿವ್ಲಿ ಏನೇನು ಬರುತ್ತೆ, ನ್ಯಾಷನಲಿಂದ ಏನು ಬರುತ್ತೆ, ಮತ್ತು ನಮ್ಮ ಸ್ಟೇಟ್ ಇದರಿಂದ ಏನೇನು ಬರುತ್ತೆ, ಬಿಗ್ FM ಕನ್ನಡದಿಂದ ಏನೇನು ಬರುತ್ತೆ ಅದನ್ನು ಕೂಡ ಪ್ರಮೋಟ್ ಮಾಡ್ತೀವಿ, ಇವೆಂಟ್ಸ್ಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ.
ಇದ್ರ ಜೊತೆಗೆ ನಾನೇನು ಮಾಡ್ತೀನಿ, ನಾನು ನಾಟಕಗಳು ಮಾಡ್ತೀನಿ. ಸೊ ಅದ್ರದ್ದು ಒಂದಷ್ಟು ಪ್ರಮೋಷನ್ಸ್ ಮಾಡ್ತೀನಿ. ಜೊತೆಗೆ ನನ್ನ ಇಂಟ್ರೆಸ್ಟ್, ಪರ್ಸ್ನಲ್ ಇಂಟ್ರೆಸ್ಟ್ ಏನಿದೆ, ನನಗೆ ಫುಡ್ ತುಂಬ ಇಷ್ಟ. ನಾನು ಅಡುಗೆ ಮಾಡ್ತೀನಿ, ಅಥವಾ ನಾನೆಲ್ಲ ಹೊರಗಡೆ ಹೋಗ್ತೀನಿ, ನಾನು ಯಾವುದೋ ಊಟ ನನಗೆ ಇಷ್ಟ ಆಗುತ್ತೆ, ಯಾವುದೋ ಐಸ್ ಕ್ರೀಮ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನಿಸುತ್ತೆ, ಅಥವಾ ಯಾರೋ ತುಂಬ ಡಿಫ್ರೆಂಟಾಗಿ ಒಂದು ಹಣ್ಣು ಮಾರ್ತಾ ಇರ್ತಾರೆ, ಅದನ್ನು ನೋಡಿ ನಾನು ವಿಡಿಯೋ ಮಾಡಿ ತೆಗೆದು ಏನೋ ಒಂದು ಬರೆದು ಹಾಕ್ತೀನಿ, ಆಯಿತಾ. ಸೊ ನಾನು ತುಂಬ ಸಿನಿಮಾ ನೋಡ್ತೀನಿ, ಅಥವಾ ಕತೆಗಳು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಫಿಲಮ್ ಫೆಸ್ಟಿವಲ್ಸ್ಗೆ ಹೋಗ್ತೀನಿ, ಅಥವಾ ಸಿನಿಮಾಗಳು ನೋಡಿದಾಗ ಅದ್ರ ಬಗ್ಗೆ ಯಾವ್ದು ತುಂಬ ನಂಗೆ ಇಷ್ಟ ಆಯಿತು ಅದ್ರ ಬಗ್ಗೆ ಬರೆದು ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. ಅದಲ್ದಲ್ಲೇ ಸುಮ್ಮನೆ ಹಾಗೆ ಎಲ್ಲೋ ಹೊರಗಡೆ ಹೋದಾಗ ಒಂದು ರೀಲ್ ಮಾಡ್ತೀನಿ. ಸೊ ದಿಸ್ ಎಂಟೈರ್ಲಿ ಬಿಕಮ್ಸ್ ಮೈ ಪ್ರೊಫೈಲ್. ಸೊ ಇದು ನನ್ನ ಇಂಟ್ರೆಸ್ಟ್ ಮೇಲೆ, ನನ್ನ ಕೇಪಬಿಲಿಟೀಸ್ ಮೇಲೆ ನಾನೊಬ್ಬ ಇನ್ಫ್ಲೂಯೆನ್ಸರ್ ಅಥವಾ ಒಂದು ಇನ್ಸ್ಪೈರರ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇರ್ತೀನಿ. ಈ ಥರ ನಾನು ಕೊಲ್ಯಾಬ್ರೇಷನ್ಸ್ ಮಾಡ್ತಾ ಹೋಗ್ಬೋದು, ಆಯಿತಾ. ಸೊ ಇವಾಗ ಸಾಕಷ್ಟು ಜನ ಆ ಥರ ಇದ್ದಾರೆ, ಇದು ಒಂದು ಆಪ್ಷನ್ ಇದೆ. ಇದಲ್ದಲ್ಲೇ ಇವಾಗ ನಮಗೆ ವಾಯ್ಸ್ ನಮ್ಮ ಆಯುಧ ಅಂತ ಹೇಳ್ಬೋದು, ಆಯಿತಾ. ಇವಾಗ ಸೊ ಆಯುಧ ಪೂಜೆ ದಿನ ನಮ್ಮ ಗಂಟ್ಲಿಗೆ ನಾವು ಅರ್ಶಿನ ಕುಂಕುಮ ಎಲ್ಲ ಹಾಕೊಂಡು ಹಂಗೆ ಮಾಡೋಕ್ಕಾಗಲ್ಲ. ಸೊ ವಾಯ್ಸ್ ಈಸ್ ಅವರ್ ಪರ್ಸ್ನಾಲಿಟಿ ಅಂತ ಅಂದ್ಕೊಳ್ಬೋದು. ಹಾಗಾಗಿ ನಾವು ವಾಯ್ಸ್ ಓವರ್ಸ್ ಮಾಡ್ಬೋದು. ಆಮೇಲೆ ವಾಯ್ಸ್ ಓವರ್ಸ್ಗೆ ವ್ಯಾಸ್ಟ್ ಆಪ್ಷನ್ಸ್ ಇದೆ. ತುಂಬ ಜನಕ್ಕೆ ರಿಕ್ವೈರ್ಮೆಂಟ್ಸ್ ಇರುತ್ತೆ, ವಾಯ್ಸ್ ಓವರ್ಸ್ ಮಾಡ್ತಾ ಹೋಗ್ಬೋದು. ಅದರಲ್ಲಿ ನಾವು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಬೋದು. ಇದಕ್ಕಿಂತ ಇನ್ನೊಂದು ಅವಿನ್ಯೂ ಇವಾಗ ಬಂದಿರೋದಂತಂದರೆ ಅಮೇಝಿಂಗ್ಲಿ ತುಂಬ ಬೂಮಲ್ಲಿರೋದಂದರೆ ಡಬ್ಬಿಂಗ್. ಸೊ ಡಬ್ಬಿಂಗ್ ನಿಮ್ಮ ಹೊರೈಝಾನ್ಸ್ನ ಪೂರ್ತಿಯಾಗಿ ಓಪನ್ ಮಾಡುತ್ತೆ. ಸೊ ನೀವು ಯಾವ ಥರ ಬೇಕಾದ್ರೂ ಮಾಡ್ತಾ ಹೋಗ್ಬೋದು. ಇವಾಗ ಸುಮಾರು ಜನ ಏನಾಗುತ್ತೆ, ಇವಾಗ ಕೆಲವರು ಸೀರಿಯಲ್ಸ್ಗೆನೇ ಬರೀ ಕನ್ನಡದವರೇನೆ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರದಲ್ಲೇ ಇರೋರಿಗೆ ಡಬ್ ಮಾಡ್ತಾರೆ, ಆಯಿತಾ. ಒಂದು ಆಮೇಲೆ ಸಿನಿಮಾಗಂತೂ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಸು ಅಥವಾ ಮೇನ್ ಲೀಡ್ಸ್ಗೆನೇ ಸಾಕಷ್ಟು ಜನಕ್ಕೆ ಕನ್ನಡ ಸ್ಪಷ್ಟತೆ ಇರಲ್ಲ, ಗೊತ್ತಿರಲ್ಲ, ಅದನ್ನು ಡಬ್ಬಿಂಗ್ ಮಾಡ್ಬೋದು. ಇಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗೂ ಕೂಡ ಡಬ್ಬಿಂಗ್ ಮಾಡ್ಬೋದು. ಇಲ್ಲ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋದಂತೂ ಸಾಕಷ್ಟು ಬರ್ತಾ ಇದೆ, ಎಕ್ಸ್ಕ್ಲೂಸಿವ್ ಆಗಿ ಕನ್ನಡ ಡಬ್ಬಿಂಗ್ ಇರುತ್ತೆ, ಅದನ್ನು ಮಾಡ್ಬೋದು. ಸೊ ಇದು ಡಬ್ಬಿಂಗ್ಗೆ ಅಂತ ಬಂದರೆ, ಅಥವಾ ವೆಬ್ ಸೀರೀಸ್ ಕೂಡ ಇರುತ್ತೆ. ವೆಬ್ ಸೀರೀಸ್ ಅಂತೂ ಲೆಕ್ಕ ಇಲ್ಲ, ಅಷ್ಟೊಂದು ಬರ್ತಾ ಇರುತ್ತೆ. ಸೊ ಆ್ಯಡ್ಸ್ಗಳು, ಅಡ್ವರ್ಟೈಸ್ಮೆಂಟ್ಸ್ಗಳಿಗೂ ಕೂಡ ಇಂಗ್ಲೀಷ್ ಇಂದ ಬಂದಿರೋದು, ಹಿಂದಿಯಿಂದ ಬಂದಿರೋದು, ಅಥವಾ ಬೇರೆ ತಮಿಳು, ತೆಲುಗು, ಮರಾಠಿ ಇದರಿಂದ ಬಂದಿರೋದನ್ನು ನಾವು ಕನ್ನಡಕ್ಕೆ ಮಾಡ್ತಾ ಹೋಗ್ಬೋದು. ಇದೊಂದು ಆಪ್ಷನ್. ಸೊ ಇದು ಡಬ್ಬಿಂಗಿಗೆ ಬಂದರೆ, ಡಬ್ಬಿಂಗ್ ಜೊತೆಗೆ ಇನ್ನೂ ಹಲವಾರು ವೇರಿಯಸ್, ಈಗ ವಾಯ್ಸ್ ರಿಲೇಟೆಡ್ ಮಾಡೋದಾದರೆ ಈಗ ಆಡಿಯೋ ಬುಕ್ಸ್ ಸಾಕಷ್ಟು ಜನ, ಅದಂತೂ ತುಂಬ ಬೂಮಲ್ಲಿದೆ. ಯಾಕೆಂದರೆ ಎಲ್ಲರಿಗೂ ಪುಸ್ತಕ ಫಸ್ಟ್ ಆಫ್ ಆಲ್ ಇಡೋದಕ್ಕೆ ಜಾಗ ಇಲ್ಲ, ಎಲ್ಲ PDF ಫಾರ್ಮ್ಸಲ್ಲಿ ಇಟ್ಕೊಂಡಿರ್ತಾರೆ. PDF ಆಲ್ರೆಡಿ ಎಲ್ಲರೂ ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ಕ್ರೀನ್ ನೋಡೋಕ್ಕಾಗಲ್ಲ. ಹಾಗಾಗಿ ಸೊ ಆಡಿಯೋ ಮೀಡಿಯಮಲ್ಲಿ ಕೆಲಸ ಮಾಡ್ಬೋದು ಅಂತಂದರೆ ಆಡಿಯೋ ಬುಕ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ, ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಬೇರೆ ಬೇರೆ FM ಸ್ಟೇಷನ್ಸ್ ಕೂಡ ಇದೆ. ಸೊ ಆ ಥರದ್ರಲ್ಲೆಲ್ಲ ಕೆಲಸ ಹುಡುಕೊಳ್ತಾ ಅವಿನ್ಯೂಸ್ನ ಹುಡುಕೊಂಡು ಹೋಗ್ಬೋದು. ಸೊ ಇದೊಂದು ರೀತಿ. ಇದಲ್ದಲೇ ಇಲ್ಲ ನನಗೆ ವಾಯ್ಸ್ ಮಾಡ್ಯುಲೇಷನ್ಸ್ ಜೊತೆಗೆ ನಂಗೆ ಬಾಡಿ ಲ್ಯಾಂಗ್ವೇಜ್ ಇದೆ, ನಾನು ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೋದು, ನಾನು ಮಾಡ್ಬೋದು ಅಂತ ಅಂದರೆ ಯು ಕ್ಯಾನ್ ಟ್ರೈ ಇನ್ ಆ್ಯಕ್ಟಿಂಗ್ ಆ್ಯಸ್ ವೆಲ್. ನಿಮಗೆ ವಾಯ್ಸಲ್ಲಿ ಆ್ಯಕ್ಟಿಂಗ್ ಮಾಡ್ತೀರಿ ಅಂತಂದರೆ ನೀವು ಸ್ವಲ್ಪ ನಿಮ್ಮನ್ನು ನೀವು ಪಾಲಿಷ್ ಮಾಡ್ಕೊಳ್ತಾ ಹೋದರೆ ಆ್ಯಕ್ಟಿಂಗು ಮಾಡ್ಬೋದು. ಸೊ ಅದು ಆ್ಯಕ್ಟಿಂಗ್ ನೀವು ಸೀರಿಯಲಲ್ಲಿ ಮಾಡ್ತೀರಾ, ಇಲ್ಲ ಸಿನಿಮಾದಲ್ಲಿ ಮಾಡ್ತೀರಾ, ಇಲ್ಲ ಶಾರ್ಟ್ ಫಿಲಮ್ಸ್ ಟ್ರೈ ಮಾಡ್ತೀರಾ, ಅಥವಾ ನಿಮ್ಗೆ ಅವಕಾಶ ಸಿಕ್ಕಿದ ಹಾಗೆ ನೀವು ಮಾಡ್ತಾ ಹೋಗ್ತೀರಾ, ಇಲ್ಲ ಫಿಲಮ್ಸ್ಗೆ ನಾನು ಆಡಿಷನ್ಸ್ ಕೊಟ್ಟು ನಾನು ಟ್ರೈ ಮಾಡಿ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಇಲ್ಲ ನಾನು ಇದೆಲ್ಲದಕ್ಕಿಂತ ಮುಂಚೆ ನನ್ನ ಪ್ರಕಾರ ನಾಟಕಗಳು ಮಾಡಿದ್ರೆ ಅವ್ರಿಗೆ ತುಂಬ ಒಂದು ಸ್ಟ್ರಾಂಗ್ ರೂಟ್ ಸಿಗುತ್ತೆ. ಬಿಕಾಸ್ ಲೈವ್ ಪರ್ಫಾರ್ಮೆನ್ಸ್ ಮಾಡೋದು ದಟ್ಸ್ ಅನದರ್ ಲೆವೆಲ್. ತುಂಬ ಖುಷಿ ಸಿಗುತ್ತೆ ನನಗಂತೂ. ಆ್ಯಂಡ್ ಒಂದು ತುಂಬ ಚಾಲೆಂಜಿಂಗ್. ಇವಾಗ ನಾಟಕ ಮಾಡೋದು ಎಲ್ಲ ಲೈವ್ ಆಗಿರುತ್ತೆ. ಅಲ್ಲಿ ನಾವು ನಮ್ಮ ಎಂಟ್ರಿ ಎಕ್ಸಿಟ್ ನೆನ್ಪಿಟ್ಕೊಳ್ಬೇಕು, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರಬೇಕು, ಜೊತೆಗೆ ಎದುರುಗಡೆಯವರು ಅಂದರೆ ನಮ್ಮ ಜೊತೆ ಯಾರು ಕೋ ಆ್ಯಕ್ಟರ್ಸ್ ಇರ್ತಾರೆ ಅವ್ರ ಡೈಲಾಗ್ ಏನಿದೆ ಅದನ್ನು ನೆನ್ಪಿಟ್ಕೋಬೇಕು. ಸೊ ದೆರ್ ಆರ್ ಲಾಟ್ಸ್ ಆಫ್ ಥಿಂಗ್ಸ್. ಅಲ್ಲಿ ಪ್ರಾಪರ್ಟಿ ಇರುತ್ತೆ. ಸೊ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಆಮೇಲೆ ಈ ನಾಟಕ ಮಾಡೋದು ಹೇಗೆ ಅಂದರೆ ಅಡುಗೆ ಮಾಡಿದ ಹಾಗೆ. ಪ್ರತಿದಿನ ನಾವು ಅನ್ನ ಸಾರು ಅಥವಾ ಉಪ್ಪಿಟ್ಟು, ಇಡ್ಲಿ, ದೋಸೆನೇ ತಿಂತಾಯಿದ್ರು. ಒಂದಿನ ನಾವು ದೋಸೆ ಮಾಡ್ದಂಗೆ ಇನ್ನೊಂದು ದಿನ ಬರಲ್ಲ ಅಲ್ವಾ. ನಾಟಕನೂ ಅದೇ ಥರ. ಒಂದಿನ ನಾವು ತುಂಬ ಚೆನ್ನಾಗಿ ಮಾಡಿರ್ತೀವಿ, ಇನ್ನೊಂದು ದಿನ ಸುಮಾರಾಗಿ ಮಾಡಿರ್ತೀವಿ, ಇನ್ನೊಂದು ದಿನ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡ್ಬೋದು. ಸೊ ದೆರ್ ಆರ್ ಲಾಟ್ಸ್ ಆಫ್ ಥಿಂಗ್ಸ್ ವಿಚ್ ಯು ಕ್ಯಾನ್ ಎಕ್ಸ್ಪ್ಲೋರ್.
ಸೊ ಆರ್ ಜೆ ಹಿಂಗೆ ಯಾರು ಬರ್ತೀನಿ ಅಂತ ಅಂದರೆ ಮೋಸ್ಟ್ ವೆಲ್ಕಮ್. ನಾನಂತೂ ಎಲ್ಲರೂ ಬಂದು ಟ್ರೈ ಮಾಡಿ ಇದನ್ನು ಅಂತ ಹೇಳ್ತೀನಿ. ಬಿಕಾಸ್ ಇದರಿಂದ ಎಷ್ಟು ವಿಷಯಗಳು ನಾವು ತಿಳ್ಕೊಂಡು ನಮ್ಮನ್ನು ನಾವು ಇನ್ಯಾವುದೋ ಒಂದು ಕೆಲಸದಲ್ಲಿ ಗುರುತಿಸ್ಕೊಂಡು ಮುಂದುವರಿಯೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಆ್ಯಂಡ್ ಇಟ್ಸ್ ಎ ವೆರಿ ನೈಸ್ ಪ್ಲ್ಯಾಟ್ಫಾರ್ಮ್. ಸೊ ನೀವು ಏನೇನೆಲ್ಲ ಆಗಬೇಕು ಅಂತ ಇದ್ದೀರೋ ಸೊ ಆರ್ ಜೆ ಆದರೆ ಅದರಲ್ಲಿ ಪೂರೈಸ್ಕೊಳ್ಬಹುದು ಅಂತ ಒಂದು ಲೆವೆಲ್ಗೆ ನನಗೆ ಅನಿಸುತ್ತೆ. ಸುಮಾರು ಜನ ಹೇಳ್ತಾರೆ ಆ್ಯಕ್ಟರ್ ಆಗ್ಬಿಡ್ತೀನಿ ನಾನು, ಅವಾಗ ಡಾಕ್ಟರು ಆಗ್ಬೋದು, ಲಾಯರು ಆಗ್ಬೋದು ಅಂತ. ಸೊ ಅದೇ ರೀತಿ ಆರ್ ಜೆ ಆದರೆ ಸೊ ಸಾಕಷ್ಟು ಅವೆನ್ಯೂಸ್ ನಿಮ್ಮ ವಾಯ್ಸ್ ಮುಖಾಂತರ, ನಿಮ್ಮ ಕೇಪಬಿಲಿಟೀಸ್ ಮುಖಾಂತರ ಆಗೋದಕ್ಕೆ ಅವಕಾಶ ಇರುತ್ತೆ. ಶ್ರೀವಿದ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದು ರೇಡಿಯೋದಲ್ಲಾಗಲಿ, ರೇಡಿಯೋ ಇಂಡಸ್ಟ್ರೀಲಿ ಹೇಗೆ ಸಸ್ಟೈನ್ ಆಗೋದು, ಹಾಗೆ ನಿಮ್ಮ ಲೈಫ್ ಜರ್ನಿ ಜೊತೆಗೆ ಎಲ್ಲನೂ ನಮಗೆ ಸವಿಸ್ತಾರವಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಪ್ಲೆಷರ್. ತುಂಬ ಖುಷಿ ಆಯಿತು ನಂದಿನಿ ಇಲ್ಲಿ ಮಾತಾಡಿ. ಸೊ ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಮತ್ತು ರತೀಶ್ ಸರ್ಗೆ, ನಂದಿನಿಗೆ ಮತ್ತು ಎಲ್ಲ ಟೀಮ್ಗೆ ತುಂಬಾ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು. ಸೊ ನಾನು ಸಿಕ್ಕಾಪಟ್ಟೆ ಅಚೀವ್ ಮಾಡಿದ್ದೀನಿ ಅಂತ ಇಲ್ಲ, ಇನ್ನೂ ಸಾಕಷ್ಟು ಕೆಲಸ ಮಾಡೋದಿದೆ. ಬಟ್ ನನ್ನ ಈ ಪುಟ್ಟ ಜರ್ನಿನ ನೀವು ಕೇಳಿ ವಿಷಯ ಎಲ್ಲ ಕೇಳಿದ್ದಕ್ಕೆ ತುಂಬ ಖುಷಿ ಆಯಿತು. ಐ ಥಿಂಕ್ ಸಾಕಷ್ಟು ಜನ ಇದನ್ನು ನೋಡಿದವರು ತುಂಬ ಖುಷಿ ಪಟ್ಟಿರ್ತಾರೆ ಇದರಿಂದ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ಸ್ಪೈರ್ ಕೂಡ ಆಗುತ್ತೆ. ಮತ್ತು ಜೊತೆಗೆ ತುಂಬ ಡೌಟ್ಸ್ ಕ್ಲಿಯರ್ ಆಗಿರುತ್ತೆ. ಸೊ ಆರ್ ಜೆ ಫೀಲ್ಡಿಗೆ ಬರಬೇಕು ಅಥವಾ ರೇಡಿಯೋ ಫೀಲ್ಡಿಗೆ ಬರಬೇಕು ಅಂತ ಇದ್ದರೆ ಏನೇನೆಲ್ಲ ಕ್ರೈಟೀರಿಯಾಸ್ ಇರುತ್ತೆ, ನಾನು ಯಾವುದಕ್ಕೆ ಪ್ರಿಪೇರ್ ಆಗಿರಬೇಕು, ಸೊ ಅದೆಲ್ಲ ಒಂದಷ್ಟು ನಾಲೆಡ್ಜ್ ಸಿಕ್ಕಿರುತ್ತೆ. ಎಸ್, ಖಂಡಿತ. ಏನಂದರೆ ಎಷ್ಟು ನೀವು ಓದ್ತೀರಾ, ಎಷ್ಟು ಕೇಳಿಸ್ಕೊಳ್ತೀರಾ, ಜೊತೆಗೆ ಎಷ್ಟು ವಿಷಯಗಳನ್ನ ಎಷ್ಟು ಚೆನ್ನಾಗಿ ತಿಳ್ಕೊಳ್ತೀರಾ, ಮತ್ತು ನಿಮ್ಗೆ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡೋಕ್ಕೆ ಬರುತ್ತೆ, ಇದನ್ನು ನೀವು ಯೋಚನೆ ಮಾಡಿಕೊಂಡು ರೇಡಿಯೋ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಕಾಲಿಡಬಹುದು. ಸೊ ಆಲ್ ದ ವೆರಿ ಬೆಸ್ಟ್ ಯಾರ್ಯಾರು ಬರಬೇಕು ಅಂತಿದ್ದೀರಿ ಅವ್ರಿಗೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಶ್ರೀವಿದ್ಯಾ, ನಮ್ಮ ಜೊತೆ ಇದ್ದು ಇಷ್ಟೊತ್ತು ನಿಮ್ಮ ಜರ್ನಿನ ಶೇರ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಫ್ಯೂಚರ್ ಜರ್ನಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ನಂದಿನಿ, ಥ್ಯಾಂಕ್ ಯು ಸೋ ಮಚ್. ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಕೂಡ ತುಂಬ ಥ್ಯಾಂಕ್ಸ್. ರತೀಶ್ ಸರ್ಗೆ ಥ್ಯಾಂಕ್ಸ್, ಮತ್ತು ನಂದಿನಿಗೆ ಥ್ಯಾಂಕ್ಸ್, ಜೊತೆಗೆ ಎಲ್ಲ ಟೀಮ್ಗೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು. ಸೊ ಈ ಇಂಟರ್ವ್ಯೂ ಯಾರ್ಯಾರು ನೋಡ್ತೀರಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲೂ ಬೋರ್ ಮಾಡಿಲ್ಲ ನಾನು ಅಂತ ಅಂದ್ಕೊಳ್ತೀನಿ. ಹಾಗೆ ಆರ್ ಜೆ ಒಬ್ಬರು ಯೂಟ್ಯೂಬರ್ ಕೂಡ ಆಗ್ಬೋದು, ನಾನು ಆಲ್ರೆಡಿ ಅದನ್ನು ಹೇಳಿದ್ದೆ. ಬಟ್ ಎಕ್ಸ್ಕ್ಲೂಸಿವ್ಲಿ ನಿಮ್ಮ ಇಂಟ್ರೆಸ್ಟ್ ಮುಖಾಂತರ ಯೂಟ್ಯೂಬರ್ ಕೂಡ ಆಗ್ಬೋದು. ಸೊ ಇದು ನನ್ನ ಪುಟ್ಟ ಜರ್ನಿ. ಇನ್ನೂ ಕೆಲಸಗಳು ಮಾಡೋದು ಭಾಳಷ್ಟು ಬಾಕಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ನೈಸ್ ಬೀಯಿಂಗ್ ಹಿಯರ್ ಆ್ಯಂಡ್ ಐ ಹೋಪ್ ಟು ಕೀಪ್ ಮೀಟಿಂಗ್ ಯು like everybody the same way. Thank you so much.